Good afternoon, students. So, for sixth semester, I'll be taking up your embedded systems. So, I'll be using both English as well as Kannada. English ಮತ್ತು ಕನ್ನಡ ಎರಡರಲ್ಲೂ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಪ್ರತಿಯೊಂದು ಸ್ಲೈಡ್ಸ್ನೂ ಕೂಡ. I'll follow this method. I'll keep on uploading such videos. ಇವತ್ತು ವಿಡಿಯೋ ಮಾಡ್ತಿರೋ ಥರ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಪ್ರಿಪೇರ್ ಸೆಲ್ಫ್ ಪ್ರಿಪೇರ್ಡ್ ನೋಟ್ಸ್. ನೀವೇ ನಿಮ್ಮ ಓನ್ ನೋಟ್ಸ್ನ ಪ್ರಿಪೇರ್ ಮಾಡ್ಕೊಳ್ತಾ ಇರಿ ಡೈಲಿ. ಅಟ್ ದ ಎಂಡ್ ಆಫ್ ಈಚ್ ಯೂನಿಟ್, ಪ್ರತಿಯೊಂದು ಯೂನಿಟ್ ಎಂಡ್ ಆದಮೇಲೆ ಐ ವಿಲ್ ಬಿ ಅಪ್ಲೋಡಿಂಗ್ ದ ಸಾಫ್ಟ್ ಕಾಪಿ ಆಫ್ ದ ನೋಟ್ಸ್ ವಿಚ್ ಐ ಹ್ಯಾವ್ ಪ್ರಿಪೇರ್ಡ್. ನಾನೇ ಪ್ರಿಪೇರ್ ಮಾಡಿರೋಂಥ ನೋಟ್ಸ್ನ ಅಪ್ಲೋಡ್ ಮಾಡ್ತೀನಿ. ನಾರ್ಮಲಿ ಯೂಶಲಿ ಕ್ಲಾಸಸ್ಸಲ್ಲಿ ನಾವು ಅದನ್ನು ಬರೆಸ್ತಾ ಇದ್ವಿ, ಇವಾಗ ಅದನ್ನು ಸಾಫ್ಟ್ ಕಾಪಿನ ಅಪ್ಲೋಡ್ ಮಾಡ್ತೀನಿ. ಯು ಕ್ಯಾನ್ ಫಾಲೋ ದೆಮ್. ಹವೆವರ್ ಇಂಪಾರ್ಟೆಂಟ್ ಟಾಪಿಕ್ಸ್ ಎಲ್ಲದನ್ನು ಕೂಡ ನಾನು ಹೇಳ್ತಾ ಇರ್ತೀನಿ. ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನಾರು ಹೇಳಿರೋದನ್ನು ಬರ್ಕೊಳ್ಳೋದು ಅಥವಾ ಮಾರ್ಕ್ ಮಾಡ್ಕೊಳ್ಳೋದು. ಯು ಕ್ಯಾನ್ ಗೋ ಥ್ರೂ ವೀಡಿಯೋಸ್ ಒನ್ಸ್ ಅಗೈನ್ ಇಫ್ ಯು ಡೋಂಟ್ ಅಂಡರ್ಸ್ಟ್ಯಾಂಡ್ ಎನಿ ಕಾನ್ಸೆಪ್ಟ್ಸ್ ಏನಾರು ಅರ್ಥ ಆಗಲಿಲ್ಲ ಅಂತ ಹೇಳಿದ್ರೆ ಮತ್ತೆ ಟಾಪಿಕ್ಸ್ ಹಿಂದೆ ಹೋಗಿ ಯು ಕ್ಯಾನ್ ಜಸ್ಟ್ ಗೋ ಥ್ರೂ ದೀಸ್ ವೀಡಿಯೋಸ್. ಮೇಕ್ ಅ ಎಫೆಕ್ಟಿವ್ ಯುಟಿಲೈಸೇಷನ್ ಈವನ್ ಇನ್ ದಿಸ್ ಟಫ್ ಟೈಮ್ಸ್. ಸೊ ಆದಷ್ಟು ಎಲ್ಲರೂ ಕೂಡ ಯಾರು ಕೂಡ ನೆಗ್ಲೆಕ್ಟ್ ಮಾಡೋದಕ್ಕೆ ಹೋಗ್ಬಿಡಿ ಈ ಸಬ್ಜೆಕ್ಟ್ನ. ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್. ನಾಟ್ ಓನ್ಲಿ ಫಾರ್ ಡಿಪ್ಲೊಮೊ ಲೆವೆಲಿಗೆ ಮಾತ್ರ ಅಂತಲ್ಲ, ಈವನ್ ಇಫ್ ಯು ಗೋ ಟು ಯುವರ್ ಹೈಯರ್ ಸ್ಟಡೀಸ್, ದಿಸ್ ಈಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್. ಆ್ಯಂಡ್ even if you go to any of your career building ideas ಇಟ್ಕೊಂಡು ಯು ಕ್ಯಾನ್ ಸ್ಟಾರ್ಟಪ್ ನ್ಯೂ ಕಂಪ್ನಿ ಸ್ಟಾರ್ಟಪ್ಸ್ನ ಮಾಡ್ಕೋಬೋದು. ಆ್ಯಂಡ್ ದೆನ್ ಈವನ್ ಇನ್ ಕಂಪ್ನೀಸ್ ರಿಕ್ವೈರ್ಮೆಂಟ್ ಇರೋವಂಥ ಆಸ್ಪೆಕ್ಟ್ಸ್ನ ನಾವು ನೋಡ್ತಾ ಹೋದರೆ ಎಂಬೆಡೆಡ್ ಸಿಸ್ಟಮ್ ಇವತ್ತಿನ ದಿನ ತುಂಬಾ ಯೂಸ್ ಆಗ್ತದೆ. ಸೊ ಮೇಕ್ ಶ್ಯೂರ್ ಎಷ್ಟು ಮಟ್ಟಿಗೆ ಅದನ್ನು ಸಾಧ್ಯನೋ ಅಷ್ಟು ಅರ್ಥ ಮಾಡಿಕೊಂಡು ಯು ಕ್ಯಾನ್ ಸ್ಟಡಿ ವೆಲ್. ಆ್ಯಂಡ್ ನೋಟ್ಸ್ನ ಇಟ್ಕೊಂಡು ಯು ಕ್ಯಾನ್ ಹ್ಯಾವ್ ಅ ಕ್ರಾಸ್ ರೆಫರೆನ್ಸ್. ನೋಟ್ಸ್ನ ಚೆನ್ನಾಗಿ ಓದ್ಕೊಳ್ಳಿ. ಆ್ಯಂಡ್ ಇನ್ನೂ ಒಂದು ಪಾಯಿಂಟ್ ಹೇಳಬೇಕು ಅಂತ ಹೇಳಿದ್ರೆ, ನಾನೇನು ಲಾಸ್ಟಲ್ಲಿ ಪ್ರಿಂಟೆಡ್ ನೋಟ್ಸ್ ಏನು ಅಪ್ಲೋಡ್ ಮಾಡಿರ್ತೀನಿ ಆಫ್ಟರ್ ಈಚ್ ಯೂನಿಟ್, ಎಲ್ಲರೂ ಕೂಡ ಅದನ್ನು ಒಂದು 200 ಪೇಜಸ್ ನೋಟ್ಬುಕ್ ಇಟ್ಟು ಆ ನೋಟ್ಬುಕ್ಕಲ್ಲಿ ಎಲ್ಲರೂ ಕೂಡ ನೋಟ್ಸಲ್ಲಿ ಹೇಗಿದೆಯೋ ಹಾಗೆ ಒಂದೊಂದೇ ಟಾಪಿಕ್ನೇ ಓದಿ ನೋಟ್ದಲ್ಲೇ ಬರಿತಾ ಬನ್ನಿ. ಹ್ಯಾವ್ ಅ ನೋಟ್ಸ್ ಆಲ್ಸೋ. ಇಟ್ಸ್ ಕಂಪಲ್ಸರಿ. ನೋಟ್ಸ್ ಇರಲೇಬೇಕು, ನೋಟ್ಸ್ ಬರೀಲೇಬೇಕು ಪ್ರತಿಯೊಬ್ಬರು ಕೂಡ. ಸೊ ಮೇಕ್ ಶ್ಯೂರ್ ನಾ ಹೇಳಿದ್ದನ್ನು ಎಲ್ಲದನ್ನು ಕೂಡ ಫಾಲೋ ಮಾಡಿ. ಸೊ ಐ ಹೋಪ್ ಇಟ್ ಗೋಸ್ ಗುಡ್. ಎಲ್ಲ ಕೂಡ ಈವನ್ ಡೈರೆಕ್ಟಾಗಿ ಎಕ್ಸಾಮ್ ಅಂತ ಏನಾದ್ರು ಹೇಳಿದ್ರು ಕೂಡ ಪ್ಯಾನಿಕ್ ಆಗಬೇಡಿ. ನೋಟ್ಸ್ ಕೂಡ ಇರುತ್ತೆ, ವೀಡಿಯೋಸ್ ಕೂಡ ಇರುತ್ತೆ. ಯು ಕ್ಯಾನ್ ಗೋ ಥ್ರೂ ಒನ್ಸ್ ಅಗೈನ್, ಮತ್ತೆ ಹೋಗ್ಬೋದು. ಆ್ಯಂಡ್ ಈ ಸ್ಲೈಡ್ಸಲ್ಲಿ ಕೂಡ ಜಸ್ಟ್ ಸ್ಲೈಡ್ಸ್ ಮಾತ್ರ ಇದೆ, ಅಷ್ಟು ಅರ್ಥ ಆಗೋದಕ್ಕೆ ಹೆಲ್ಪ್ ಆಗ್ತಿಲ್ಲ ಅಂತ ಏನು ಅಂದ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಏನೇ ಅಂಡರ್ಸ್ಟ್ಯಾಂಡಿಂಗ್ ಮೆಟೀರಿಯಲ್ ಇದ್ದರೂ ಕೂಡ ಐ ವಿಲ್ ಜಸ್ಟ್ ಅಟ್ಯಾಚ್ ವಿತ್ ಈಚ್ ಆ್ಯಂಡ್ ಎವ್ರಿ ಸ್ಲೈಡ್. ಪ್ರತಿಯೊಂದು ಸ್ಲೈಡ್ ಜೊತೆ ಅದನ್ನು ಅಟ್ಯಾಚ್ ಮಾಡಿ ಅಥವಾ ಅದನ್ನು ಮಾರ್ಕ್ ಮಾಡೋದು ಅಥವಾ ಅದನ್ನು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಬೇಕಾಗಿರೋವಂಥ ಎಲ್ಲ ಮೆಟೀರಿಯಲ್ಸ್ನ ಕೂಡ ನಾನು ಸ್ಲೈಡ್ಸ್ ಜೊತೆನೇ ಅಥವಾ ಈ ವಿಡಿಯೋ ಜೊತೆನೇ ಅಪ್ಲೋಡ್ ಮಾಡಿ ಅಟ್ಯಾಚ್ ಮಾಡಿ ಅಪ್ಲೋಡ್ ಮಾಡಿರ್ತೀನಿ. ಸೊ ಗೋಯಿಂಗ್ ವಿತ್ ದ ಸಬ್ಜೆಕ್ಟ್. ಈ ಸಬ್ಜೆಕ್ಟ್ ನಿಮಗೆ ಹೊಸದೇನಲ್ಲ. ಇಟ್ಸ್ ನಾಟ್ ಸೋ ಮಚ್ ನ್ಯೂ. ಯು ಹ್ಯಾವ್ ಆಲ್ರೆಡಿ ಸ್ಟಡಿಡ್ 8051 ಮೈಕ್ರೋ ಕಂಟ್ರೋಲರ್ ಇನ್ ಯುವರ್ ಲೋವರ್ ಸೆಮಿಸ್ಟರ್ಸ್. 8051 ಮೈಕ್ರೋ ಕಂಟ್ರೋಲರ್ ಓದಿದ್ದೀರಾ, ಹಾಗೆ ಆರ್ಮ್ ಕಂಟ್ರೋಲರ್ ಓದಿದ್ದೀರಾ. ನಾನೇ ಅದನ್ನು ಹ್ಯಾಂಡಲ್ ಮಾಡಿದ್ದೆ. ಸೊ ವಿತ್ ಅ ವೆರಿ ಸಿಮಿಲರ್ ಆಸ್ಪೆಕ್ಟ್ ಅಂತ ಹೇಳ್ಬೋದು ಎಂಬೆಡೆಡ್ ಸಿಸ್ಟಮ್ಸ್ನ. ಇಲ್ಲಿ ಕೂಡ ಒನ್ ಆಫ್ ಸಚ್ ಪ್ರಾಸೆಸಸ್ ಅದನ್ನು ಸಿಲೆಬಸ್ಸಲ್ಲಿ ಇಟ್ಟಿದ್ದಾರೆ. ಸೊ ಅದನ್ನು ಇನ್ ಡೀಟೇಲಾಗಿ ಹೇಳ್ತಾ ಹೋಗಿದ್ದಾರೆ. ಸೊ ಮೇಕ್ ಶ್ಯೂರ್ ಎಲ್ಲ ಆಸ್ಪೆಕ್ಟ್ಸ್ ಆಫ್ ಎಂಬೆಡೆಡ್ ಸಿಸ್ಟಮ್ ಆ್ಯಂಡ್ ಆಲ್ಸೋ ದಟ್ ಕಂಟ್ರೋಲರ್ ಆರ್ ಪ್ರಾಸೆಸರ್ ವಿಚ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಲೇಟರ್. MSP 430 ಅಂತ ಹೇಳ್ತಾರೆ. ಸೊ ಆ ಕಂಟ್ರೋಲರ್ ಅಥವಾ ಪ್ರಾಸೆಸರ್ ಅದರ ಇನ್ ಡೀಟೇಲ್ ಆಸ್ಪೆಕ್ಟ್ಸ್ನ ನಾನು ನಿಮಗೆ ಹೇಳ್ತಾ ಹೋಗ್ತೇನೆ. ಬೇಸಿಕಲಿ ಫಸ್ಟ್ ಸಬ್ಜೆಕ್ಟ್ನ ನೋಡ್ತಿದ್ದ ಹಾಗೆಯೇ ವಾಟ್ ಈಸ್ ದಿಸ್ ಸಬ್ಜೆಕ್ಟ್ ಅಂತ ಒಂದು ಕ್ವಶನ್ ಮಾರ್ಕ್ ಎಲ್ಲರಲ್ಲೂ ಬರ್ಬೋದು. ಸೊ ಬಟ್ ಒಂದು ಹಿಂಟ್ ಅಂತೂ ಹೇಳಿಬಿಟ್ಟಿದ್ದೀನಿ ನಾನು. ಇಟ್ ಈಸ್ ವೆರಿ ಸಿಮಿಲರ್ ಟು ಯುವರ್ 8051 ಕಂಟ್ರೋಲರ್ ಆ್ಯಂಡ್ ಆಲ್ಸೋ ಇಟ್ ಈಸ್ ವೆರಿ ಸಿಮಿಲರ್ ಟು ಆರ್ಮ್ ಕಂಟ್ರೋಲರ್ ಅಂತ ಹೇಳ್ಬೋದು. ಹವೆವರ್ 8051 ಕಂಟ್ರೋಲರ್ ಅಂತ ಹೇಳಿ ಆರ್ಮ್ ಕಂಟ್ರೋಲರ್ ಅಂತ ಹೇಳಿ ಪ್ರೋಗ್ರಾಮಿಂಗೇ ಮಾತ್ರ ಇರ್ತಾ ಇದರಲ್ಲಿ, ಅಥವಾ ಎನಿಥಿಂಗ್ ದಟ್ ಈಸ್ ರಿಲೇಟೆಡ್ ಟು ಅ ಕಂಟ್ರೋಲಿಂಗ್ ಫೆಸಿಲಿಟಿ, ಕಂಟ್ರೋಲಿಂಗ್ ಆರ್ಕಿಟೆಕ್ಚರ್ ಆ ಥರದ್ದು ಏನಾರು ಇದೆಯಾ ಅಂತ ನೀವೇನಾರು ಕೇಳಿದ್ರೆ ಹೌದು. ಈವನ್ ದಿಸ್ ಸಬ್ಜೆಕ್ಟ್ ಆರ್ ಎಂಬೆಡೆಡ್ ಸಿಸ್ಟಮ್ ಈಸ್ ಸಚ್ ಡಿಸೈನ್ ವೇರ್ ಯು ಹ್ಯಾವ್ ಅ ಕಂಟ್ರೋಲರ್ ಅಟ್ ಒನ್ ಎಂಡ್. ಒಂದು ಸೈಡಲ್ಲಿ ಕಂಟ್ರೋಲರ್ ಇದೆ, ಇನ್ನೊಂದು ಸೈಡಲ್ಲಿ ಅದಕ್ಕೆ ಬೇಕಾಗಿರೋವಂಥ ಎಲ್ಲ ನೆಸೆಸರಿ ರಿಸೋರ್ಸಸ್. ಈವನ್ ದಟ್ ಕ್ಯಾನ್ ಬಿ ಅ ಬ್ಲಾಕ್ ಡಯಾಗ್ರಾಮ್, ಈವನ್ ದಟ್ ಕ್ಯಾನ್ ಬಿ ಅ
software, even that can be a hardware, even that can be the peripherals which we are going to study in detail. ಆ ಎಲ್ಲ ಆಸ್ಪೆಕ್ಟ್ಸ್ ಎಂಬೆಡೆಡ್ ಸಿಸ್ಟಮ್ಸಲ್ಲಿ ಕೂಡ ನಾವು ಅಬ್ಸರ್ವ್ ಮಾಡ್ಬೋದು ಅಂತ ಹೇಳ್ಬೋದು. ಸೊ ಬೇಸಿಕಲಿ ಫಸ್ಟ್ ಪಾಯಿಂಟ್, ಎಂಬೆಡೆಡ್ ಸಿಸ್ಟಮ್ ಅಂತಂದರೆ ಏನು? ದ್ಯಾಟ್ಸ್ ದ ಇಂಪಾರ್ಟೆಂಟ್ ಥಿಂಗ್ ದಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಇದುವರೆಗೂ ನಾವು ಕೇಳಿದ್ದೀವಿ, ಎಂಬೆಡೆಡ್ ಅನ್ನೋ ವರ್ಡ್ ತುಂಬ ಕಡೆ ಬಂದು ಹೋಗಿದೆ, ಡೆಫಿನೇಷನ್ಸಲ್ಲಿ ಬಂದಿದೆ, ಬ್ಲಾಕ್ ಡಯಾಗ್ರಾಮಲ್ಲಿ ಬಂದಿದೆ. ಯಾವುದೇ ಒಂದು ಕಂಟ್ರೋಲರ್ ಅಥವಾ ಪ್ರಾಸೆಸರ್ನ ಅರ್ಥ ಮಾಡ್ಕೊಳ್ತೀವಿ ಅಥವಾ ನೋಡ್ತೀವಿ ಇನ್ ಡೀಟೇಲಿಗೆ ಅದರದ ಎಲ್ಲ ಡೀಟೇಲ್ಸ್ನ ತೊಗೊಳ್ತೀವಿ ಅಂತ ಹೇಳಿದ್ರೆ, ಈ ವರ್ಡ್ ನಾವು ಎಲ್ಲ ಕಡೆನೂ ಅಟ್ಯಾಚ್ ಆಗಿರುವಂಥದ್ದನ್ನಂತೂ ಆನ್ ಅ ರೆಗ್ಯುಲರ್ ಬೇಸಿಸ್ ವಿ ಹ್ಯಾವ್ ಸ್ಟಡಿಡ್ ಇಟ್. ಹಾಗಾದರೆ ವಾಟ್ ಕ್ಯಾನ್ ಬಿ ದಿಸ್ ಎಂಬೆಡೆಡ್, ವಾಟ್ ಡಸ್ ಇಟ್ ಮೀನ್ ಅಂತ ನೀವೇನಾದ್ರು ಕೇಳಿದ್ರೆ, ಸೊ ಇಟ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಅ ಸಿಸ್ಟಮ್. ಬೇಸಿಕಲಿ ಸಿಸ್ಟಮ್ ಅಂತ ಹೇಳಿದ್ರೆ ಒಂದು ಇನ್ಪುಟ್ ಇರುತ್ತೆ, ಒಂದು ಔಟ್ಪುಟ್ ಇರುತ್ತೆ, ಆ್ಯಂಡ್ ದೆನ್ ದೇರ್ ವಿಲ್ ಬಿ ಅ ಸಮ್ ಕಂಟ್ರೋಲಿಂಗ್ ಮೆಕ್ಯಾನಿಸಮ್. ಈ ಇನ್ಪುಟ್ ಮತ್ತು ಔಟ್ಪುಟ್, ನಾನು ಕೊಡೋವಂಥ ಇನ್ಪುಟ್ ಯಾವ ರೀತಿ ಔಟ್ಪುಟ್ಟಲ್ಲಿ ಬರಬೇಕು ಅಂಥೇಳಿ ಕಂಟ್ರೋಲ್ ಮಾಡೋ ಅಂಥದ್ದು ಒಂದು ಯೂನಿಟ್ ಇರುತ್ತೆ ಅಥವಾ ಬ್ಲಾಕ್ ಇರುತ್ತೆ ಅಂತ ಹೇಳ್ಬೋದು. ಅದನ್ನು ನಾವು ಏನಂತ ಕರಿತೀವಿ? ಅ ಬೇಸಿಕ್ ಸಿಸ್ಟಮ್ ಅಂತ ಕರಿಬೋದು. ಬೆಸ್ಟ್ ಎಕ್ಸಾಂಪಲ್ ಇಸ್, ಸಿ ಐ ಹ್ಯಾವ್ ಅ ಪೆನ್ ಇದೆ ಅಂತ ಅಂದ್ಕೊಳ್ಳೋಣ. ಸೊ ಪೆನ್ನಲ್ಲಿ ಇನ್ಪುಟ್ ಬಂದು ಮೈ ಹ್ಯಾಂಡ್ ಗೆಸ್ಚರ್ಸ್, ನಾನು ಕೈನ ಯಾವ ಥರ ಮೂಮೆಂಟ್ ಮಾಡ್ತೀನಿ ಆ ಥರ ಲೆಟರ್ ಬರ್ತಾ ಹೋಗುತ್ತೆ. ದ ಔಟ್ಪುಟ್ ಇಸ್ ದ ಫ್ಲೋ ಆಫ್ ಇಂಕ್ ಆನ್ ದ ಪೇಪರ್. ಸೊ ಇದು ನನಗೆ ಔಟ್ಪುಟ್ ಆಗಿರುತ್ತೆ. ಹಾಗಾದರೆ ಕಂಟ್ರೋಲಿಂಗ್ ಫಂಕ್ಷನ್ ಯಾವ್ದು ಮಾಡ್ತಾ ಇದೆ? ನನ್ನ ಕೈ ಅಂತ ಹೇಳ್ಬೋದು, ಅಥವಾ ನನ್ನ ಮೈಂಡಲ್ಲಿ ಬರೋವಂಥ ಲೆಟರ್ಸ್ ಅಂತ ಹೇಳ್ಬೋದು. ಲೈಕ್ ವೈಸ್ ವೆನ್ ಇಟ್ ಕಮ್ಸ್ ಟು ರಿಯಲ್ ಟೈಮ್ ಸಿಸ್ಟಮ್ ಅಂತ ಬಂದಾಗ, ಅ ಬೆಸ್ಟ್ ಎಕ್ಸಾಂಪಲ್ ಕ್ಯಾನ್ ಬಿ ಗಿವನ್ ಆಸ್ ಫ್ಯಾನ್. ಎಲ್ಲ ಕಡೆನೂ ಫ್ಯಾನ್ ನೋಡಿದ್ದೀವಿ. ಎಲ್ಲ ಕಂಟ್ರೋಲರ್ಸ್ ಅಂತ ಹೋಗೋಕ್ಕಿಂತ ಮುಂಚೆ ಅರ್ಥ ಮಾಡ್ಕೊಳ್ತೀವಿ ನಾನೊಂದು ಸಿಸ್ಟಮ್ನ ಅಂತ ಹೇಳಿದ್ರೆ, ಐ ವಿಲ್ ಗಿವ್ ಎಲೆಕ್ಟ್ರಿಸಿಟಿ ಆಸ್ ಇನ್ಪುಟ್ ಫಾರ್ ಯುವರ್ ಫ್ಯಾನ್. there is some motor which converts your electrical energy into mechanical energy. The output is nothing but the wind which your fan blows. ಫ್ಯಾನ್ ಇಂದ ಬರೋವಂಥ ಗಾಳಿ ಅಥವಾ ವಿಂಡ್ ಅಥವಾ ಬ್ರೀಸ್ ಅಂತ ನಾವೇನು ಕರಿತೀವಿ, ಅದು ನನಗೆ ಔಟ್ಪುಟ್ ಆಗಿರುತ್ತೆ. ಇನ್ಪುಟ್ ಬೇರೆ ಯಾವುದಲ್ಲ, ದಟ್ ವಿಲ್ ಬಿ ಯುವರ್ ಎಲೆಕ್ಟ್ರಿಸಿಟಿ ಆರ್ ಎಲೆಕ್ಟ್ರಿಕ್ ಸಪ್ಲೈ ಅಂತ ಹೇಳ್ಬೋದು. ಕಂಟ್ರೋಲಿಂಗ್ ಯೂನಿಟ್, ಸೊ ದಟ್ ಈಸ್ ನಥಿಂಗ್ ಬಟ್ ಯುವರ್ ಮೋಟರ್ ದಟ್ ಈಸ್ ಇನ್ಸೈಡ್ ದ ಫ್ಯಾನ್. ಸೊ ಇದನ್ನ ಒಂದು ಸಿಸ್ಟಮ್ ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಎಂಬೆಡೆಡ್ ಅಂತ ಯಾಕೆ ಕರಿತಾ ಇದ್ದಾರೆ ಈ ಸಿಸ್ಟಮ್ಸ್ನ? ಅಪಾರ್ಟ್ ಫ್ರಮ್ ಫ್ಯಾನ್, ಅಪಾರ್ಟ್ ಫ್ರಮ್ ಪೆನ್, ಇವುಗಳನ್ನೆಲ್ಲ ಬಿಟ್ಟು ಬೇರೆ ಯಾವುದೋ ಒಂದು ಸ್ಪೆಷಲ್ ಯೂನಿಟ್ ಇದೆ ಅಥವಾ ಸ್ಪೆಷಲ್ ಟೂಲ್ ಇದೆ ಅಥವಾ ಡಿವೈಸ್ ಇದೆ, ಅದನ್ನು ನಾನು ಎಂಬೆಡೆಡ್ ಸಿಸ್ಟಮ್ ಅಂತ ಕರಿತೀನಿ ಅಂತ ಹೇಳಿದರೆ, ದೇ ಶುಡ್ ಬಿ ಸಮ್ ಸ್ಪೆಷಲೈಸ್ಡ್ ಯೂನಿಟ್ ವಿಚ್ ಕಂಪ್ರೈಸಸ್ ಆಫ್ ಅ ಸಿಸ್ಟಮ್ ವಿಚ್ ಮೇಕ್ಸ್ ಇಟ್ ಆ್ಯನ್ ಎಂಬೆಡೆಡ್ ಸಿಸ್ಟಮ್. ಯಾವುದೋ ಒಂದು ಇಂಪಾರ್ಟೆಂಟ್ ಫಂಕ್ಷನಲ್ ಯೂನಿಟ್ ಇದೆ, ಆ ಯೂನಿಟ್ ಇರೋ ಕಾರಣ ಅದೇ ಸಿಸ್ಟಮ್ನ ನಾನಿವಾಗ ಎಂಬೆಡೆಡ್ ಸಿಸ್ಟಮ್ ಅಂತ ಕರೀತಾ ಇದ್ದೀನಿ. ಸೊ ನಾನು ಪರ್ಸ್ನಲಿ ಆ್ಯಸ್ ಅ ನಾಟ್ ಆ್ಯಸ್ ಅ ಟೀಚರ್, ಆ್ಯಸ್ ಅ ಸ್ಟೂಡೆಂಟ್, ನಾನು ಎಂಬೆಡೆಡ್ ಸಿಸ್ಟಮ್ನ ಯಾವ ಥರ ನೋಡ್ತೀನಿ ಅಂತ ಹೇಳಿದ್ರೆ, ಐ ವಿಲ್ ಡಿವೈಡ್ ದ ಥಿಂಗ್ಸ್ ವಿಚ್ ಆರ್ ಪ್ರೆಸೆಂಟ್ ಇನ್ ಎಂಬೆಡೆಡ್ ಸಿಸ್ಟಮ್ ಇಂಟು 2 ಪಾರ್ಟ್ಸ್. 2 ಪಾರ್ಟಾಗಿ ಡಿಫೈನ್ ಮಾಡ್ತೀನಿ ಅಥವಾ ಡಿವೈಡ್ ಮಾಡ್ತೀನಿ. ಒಂದು ಸಾಫ್ಟ್ವೇರ್ ಅಂತ ಕರಿಬೋದು, ಇನ್ನೊಂದು ಹಾರ್ಡ್ವೇರ್ ಅಂತ ಕರಿಬೋದು. ಸೊ 2 ಹಾರ್ಡ್ವೇರಿನ ಒಂದು ಮಿಕ್ಸ್ಚರ್ನ ಐ ಆಮ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಎಂಬೆಡೆಡ್ ಸಿಸ್ಟಮ್. ಐ ಹೋಪ್ ಇಟ್ಸ್ ಕ್ಲಿಯರ್. ಮತ್ತೆ ಹೇಳ್ಬಿಡ್ತೀನಿ, ದ ಸಾಫ್ಟ್ವೇರ್ ಪಾರ್ಟ್ ಆಸ್ ವೆಲ್ ಆಸ್ ಹಾರ್ಡ್ವೇರ್ ಪಾರ್ಟ್, ಈ ಎರಡನ್ನೂ ಕೂಡ ಕಂಬೈನ್ ಮಾಡಿ, ಇಫ್ ಐ ಪ್ರೊಡ್ಯೂಸ್ ಆನ್ ಔಟ್ಪುಟ್ ಅಲಾಂಗ್ ವಿತ್ ದ ನೆಸೆಸರಿ ಮೆಕ್ಯಾನಿಕಲ್ ಪಾರ್ಟ್ಸ್, ಯಾವುದೋ ಒಂದಷ್ಟು ಮೆಕ್ಯಾನಿಕಲ್ ಪಾರ್ಟ್ಗಳನ್ನ ಬಳಸ್ಕೊಂಡು ಹಾರ್ಡ್ವೇರ್ ಅಂತ ಕರಿಬೋದು ಅದನ್ನು. ಅದ್ರ ಜೊತೆ ಸಾಫ್ಟ್ವೇರ್ ಅಂದರೆ ನಾನು ಪ್ರೋಗ್ರಾಮ್ ಬರೆದು ಪ್ರೋಗ್ರಾಮಲ್ಲಿ ಏನೇನು ಆಗಬೇಕು ಅಂತ ಹೇಳಿ ಎಲ್ಲ ಕಂಟ್ರೋಲಿಂಗ್ನೂ ಕೂಡ ನಾನು ಏನಾದ್ರು ಕೊಟ್ಟು, ಇಫ್ ಐ ಕಂಬೈನ್ ದೀಸ್ ಟು ಆ್ಯಂಡ್ ಪ್ರೊಡ್ಯೂಸ್ ಅ ರಿಸೋರ್ಸ್ಫುಲ್ ಔಟ್ಪುಟ್ ಅಂತ ಹೇಳ್ಬೋದು, ಅಥವಾ ಯೂಸಬಲ್ ಔಟ್ಪುಟ್ ಅಂತ ಹೇಳ್ಬೋದು. ತುಂಬ ಸಿಂಪಲಾಗಿ ಹೇಳೋದಾದರೆ ಐ ಕ್ಯಾನ್ ಕಾಲ್ ಇಟ್ ಆಸ್ ಡಿಸೈರ್ಡ್ ಔಟ್ಪುಟ್. ನನಗೆ ಯಾವ ಥರ ಔಟ್ಪುಟ್ ಬೇಕೋ ಆ ಥರ ಔಟ್ಪುಟ್ನ ನಾನು ಏನಾದ್ರು ಪ್ರೊಡ್ಯೂಸ್ ಮಾಡಿದ್ರೆ, ಐ ಆಮ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಎಂಬೆಡೆಡ್ ಸಿಸ್ಟಮ್. ಸೊ ದಿಸ್ ಇಸ್ ಅ ಹೋಲ್ ಲಾಟ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ದಟ್ ಈಸ್ ರಿಲೇಟೆಡ್ ಟು ದಿಸ್ ಸಬ್ಜೆಕ್ಟ್. ಈ ಸಬ್ಜೆಕ್ಟಲ್ಲಿ ಹಾರ್ಡ್ವೇರು ಓದ್ತೀವಿ, ಸಾಫ್ಟ್ವೇರ್ ಓದ್ತೀವಿ, ಹೇಗೆ ಕಂಬೈನ್ ಮಾಡಿ ಬೇಕಾಗಿರೋವಂಥ ಔಟ್ಪುಟ್ನ ಹೇಗೆ ತೊಗೊಳ್ತೀವಿ, ಇದನ್ನು ಕೂಡ ಈ ಸಬ್ಜೆಕ್ಟಲ್ಲಿ ನಾವು ನೋಡ್ಬೋದು. ಸೊ ಫಸ್ಟ್ ಐ ವಿಲ್ ಗಿವ್ ಯು ಸಮ್ ಬ್ರೀಫ್ ಐಡಿಯಾ ಅಬೌಟ್ ಯುವರ್ ಸಿಲೆಬಸ್. ನಿಮ್ಮ ಸಿಲೆಬಸ್ಸಲ್ಲಿ ಇರೋವಂಥ ಟಾಪಿಕ್ಸ್ನ ಹೇಳ್ತೇನೆ. ಅದಷ್ಟನ್ನು ಕೂಡ ಒಂದು ಸಿಲೆಬಸ್ ರಿವಿಷನ್ ಅಂತ ಹೇಳ್ಬೋದು, ಓನ್ಲಿ ಪರ್ಟೈನಿಂಗ್ ಟು ದಿಸ್ ಯೂನಿಟ್. ಫಸ್ಟ್ ಯೂನಿಟ್ ನಾನು ಇವಾಗ ತಗೊಳ್ತಾ ಇದ್ದೀನಿ. ಫಸ್ಟ್ ಯೂನಿಟಲ್ಲಿ ಇರೋವಂಥ ಸಿಲೆಬಸ್ನ ಮಾತ್ರ ಹೇಳ್ತೇನೆ, ಆ್ಯಂಡ್ ಲೇಟರ್ ಆನ್ ವಿ ಶಿಲ್ ಗೋ ವಿತ್ ಈಚ್ ಆ್ಯಂಡ್ ಎವ್ರಿ ಟಾಪಿಕ್. ಯೂನಿಟ್ ವೈಸ್ ಇನ್ ಡೀಟೇಲ್ ಆಗಿ ನಾವು ಡಿಸ್ಕಸ್ ಮಾಡ್ತಾ ಹೋಗ್ಬೋದು. ಸೊ ಫಸ್ಟ್ ಯೂನಿಟ್ ಈಸ್ ಕಂಪ್ಲೀಟ್ಲಿ ಬೇಸ್ಡ್ ಆನ್ ದ ಇಂಟ್ರೊಡಕ್ಷನ್ ಆಫ್ ಎಂಬೆಡೆಡ್ ಸಿಸ್ಟಮ್ ಅಂತ ಹೇಳ್ಬೋದು.
ಹಾಗಾದರೆ ಇಂಟ್ರೊಡಕ್ಷನ್ ಆಫ್ ಎಂಬೆಡೆಡ್ ಸಿಸ್ಟಮ್ ಅಂತ ಹೇಳಿರುವಂಥ ಪಾಯಿಂಟಲ್ಲಿ ಇಲ್ಲಿ ನಮಗೆ ಗೊತ್ತಾಗುತ್ತೆ, ಆರ್ ಹಿಯರ್ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ದ ಟೈಮ್ that we have identified or discovered or invented an embedded system. ಎಂಬೆಡೆಡ್ ಸಿಸ್ಟಮ್ಸ್ನ ಹೇಗೆ ಸ್ಟಾರ್ಟ್ ಮಾಡ್ಕೊಂಬಂದ್ವಿ, ಎಂಬೆಡೆಡ್ ಸಿಸ್ಟಮ್ಸ್ ಅಂತ ಯಾವುದನ್ನು ಕರೆದ್ವಿ. ಸೊ ಫ್ರಮ್ ಲೇಟ್ 1970s ಆಗಿರ್ಬೋದು, 1980s ಆಗಿರ್ಬೋದು, ಅವಾಗಿಂದ ಬಂದಿರೋವಂಥ ಡಿಫ್ರೆಂಟ್ ಟೈಪ್ಸ್ ಆಫ್ ಎಂಬೆಡೆಡ್ ಸಿಸ್ಟಮ್ಸ್ ಎಲ್ಲ ಇನ್ ಡೀಟೇಲನ್ನು ನಾವು ಈ ಯೂನಿಟಲ್ಲಿ ನೋಡ್ಬೋದು. ಆ್ಯಂಡ್ ದೆನ್ ಇನ್ ಕೇಸ್ ಏನಾದರೂ ಇಫ್ ವಿ ಹ್ಯಾವ್ ಎನಿ ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್, ಫ್ಯಾಕ್ಟರ್ಸ್, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅನ್ ಎಂಬೆಡೆಡ್ ಸಿಸ್ಟಮ್ ಎಲ್ಲದನ್ನು ಕೂಡ ನೋಡ್ತಾ ಹೋಗ್ಬೋದು. ಸೊ ದ ಫಸ್ಟ್ ಟಾಪಿಕ್ ಆಫ್ ಯುವರ್ ಫಸ್ಟ್ ಯೂನಿಟ್ ವಿಲ್ ಬಿ ದ ಡೆಫಿನೇಷನ್ ಆಫ್ ಎಂಬೆಡೆಡ್ ಸಿಸ್ಟಮ್. ಹವೆವರ್, ನಾನು ಅರ್ಲಿಯರ್ ಹೇಳಿದ ಹಾಗೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸಿಗೆ ಹೇಳಿದೆ ಹೊರತು ದ ಡೆಫಿನೇಷನ್ ಇಸ್ ಕ್ವೈಟ್ ಸಿಮಿಲರ್. ಒಂದು ಸ್ವಲ್ಪ ಸಿಮಿಲಾರಿಟಿ ಇದೆ ದ ಕಾಂಬಿನೇಷನ್ ಆಫ್ ಹಾರ್ಡ್ವೇರ್ ಆ್ಯಂಡ್ ಸಾಫ್ಟ್ವೇರ್ ಜೊತೆ, ಬಟ್ ವಿ ಹ್ಯಾವ್ ಟು ಯೂಸ್ ಸಮ್ ಟೆಕ್ನಿಕಲ್ ವರ್ಡ್ಸ್. ಕೆಲವೊಂದು ಟೆಕ್ನಿಕಲ್ ವರ್ಡ್ಸ್ನ ಆ್ಯಡ್ ಮಾಡೋಣ ಆ್ಯಂಡ್ ದೆನ್ ವಿ ಶಿಲ್ ಫಾರ್ಮ್ ಇಟ್ ಆಸ್ ಆನ್ ಡೆಫಿನೇಷನ್. ಸೊ ಡೆಫಿನೇಷನ್ ಆಗ್ತಿದ್ದ ಹಾಗೆ ವಿ ಹ್ಯಾವ್ ಹಿಸ್ಟ್ರಿ ಆ್ಯಸ್ ಎ ಸೆಡ್ ಫ್ರಮ್ ಲೇಟ್ 90s, 70s, 1960s ಅವಾಗಿಂದ ಬಂದಿರೋವಂಥ ಎಲ್ಲ ಜನರೇಷನ್ ಆಫ್ ಎಂಬೆಡೆಡ್ ಸಿಸ್ಟಮ್ಸ್ ಅಂತ ಹೇಳ್ಬೋದು. ಆ್ಯಂಡ್ ದೆನ್ ಎಲ್ಲದರ ಒಂದು ಇನ್ಫಾರ್ಮೇಷನ್ ಹೇಳ್ತಾರೆ, ಯಾವುದನ್ನು ಎಂಬೆಡೆಡ್ ಸಿಸ್ಟಮ್ ಅಂತ ಕರೆದ್ರು, ಎಂಬೆಡೆಡ್ ಸಿಸ್ಟಮ್ ಅಂತ ಕಂಡಿಡ್ದಿದ್ದ ಅಥವಾ ಮುಂಚೆನೇ ಇತ್ತ, ಈ ಥರದನ್ನೆಲ್ಲದನ್ನು ಕೂಡ we shall discuss it when it comes to history. However, I'll just put it in a very simple manner. ಹಿಸ್ಟ್ರಿನ ತುಂಬ ಸಿಂಪಲಾಗಿ ಹೇಳ್ಬಿಡ್ತೇನೆ. ಸೊ ಆ್ಯಸ್ ಎ ಸ್ಟೂಡೆಂಟ್ ಅರ್ಥ ಮಾಡ್ಕೊಳ್ಳೋದಕ್ಕೆ ಇಟ್ಸ್ ವೆರಿ ಸಿಂಪಲ್. ಸೊ ಹಾಗೆ ನೋಡೋದಾದರೆ ನೆಕ್ಸ್ಟ್ ಟಾಪಿಕ್ ಈಸ್ ಯುವರ್ ಕ್ಲಾಸಿಫಿಕೇಷನ್. ಸೊ ಎಂಬೆಡೆಡ್ ಸಿಸ್ಟಮಲ್ಲಿ ಯಾವ್ಯಾವ ಥರ ಇದೆ, ವಾಟ್ ಆರ್ ದ ಟೈಪ್ಸ್ ದಟ್ ವಿ ಹ್ಯಾವ್ ಇನ್ ಆರ್ ಎಂಬೆಡೆಡ್ ಸಿಸ್ಟಮ್ ಪರ್ಟೈನಿಂಗ್ ಟು ಸಿಲೆಬಸ್. ಆ್ಯಂಡ್ ಸಿಲೆಬಸ್ಸಲ್ಲಿ ನಿಮಗೆ ಯಾವ ಥರ ಫ್ರೇಮ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಅವರು ಎಲ್ಲ ಥರ ಕ್ಲಾಸಿಫಿಕೇಷನ್ ಹೇಳಿಬಿಟ್ಟಿದ್ದಾರೆ. ಸೊ ಈವನ್ ದಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಫಾರ್ ಯುವರ್ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್. ಎಕ್ಸಾಮಿನೇಷನಲ್ಲಿ ಕೂಡ ತುಂಬ ಸಲ ರಿಪೀಟ್ ಮಾಡಿದ್ದಾರೆ. ಮೇಕ್ ಶ್ಯೂರ್ ಅದನ್ನು ಇನ್ ಡೀಟೇಲಾಗಿ ಅರ್ಥ ಮಾಡಿಕೊಂಡು ಓದೋಕ್ಕೆ ಟ್ರೈ ಮಾಡಿ. ಸೊ ಹಾಗೆ ಯು ಹ್ಯಾವ್ ಯುವರ್ ಮೇಜರ್ ಅಪ್ಲಿಕೇಶನ್ ಏರಿಯಾಸ್. ಮೇಜರ್ ಅಪ್ಲಿಕೇಶನ್ ಏರಿಯಾ ಅಂತ ಹೇಳಿದ್ರೆ ಯಾವ್ಯಾವ ಕಡೆ ನಾವು ಎಂಬೆಡೆಡ್ ಸಿಸ್ಟಮ್ನ ಅಬ್ಸರ್ವ್ ಮಾಡ್ಬೋದು, ಯಾವ್ಯಾವ ಎಕ್ಸಾಂಪಲ್ಸ್ ಇದೆ ಅದನ್ನೆಲ್ಲದನ್ನು ಕೂಡ ಇನ್ ಡೀಟೇಲಾಗಿ ಹೇಳ್ತಾರೆ. ಸೊ ಅಪ್ಕಮಿಂಗ್ ಕ್ಲಾಸಸ್ಸಲ್ಲಿ ನಾವು ಅದನ್ನು ನೋಡ್ಬೋದು. ಟುಡೇ ಇಫ್ ಪಾಸಿಬಲ್ ಐ ವಿಲ್ ಟ್ರೈ ಟು ಫಿನಿಶ್ ಡೆಫಿನೇಷನ್, ಹಿಸ್ಟ್ರಿ ಆ್ಯಂಡ್ ಆಲ್ಸೋ ಕ್ಲಾಸಿಫಿಕೇಷನ್. ಸೊ ಮೇಜರ್ ಅಪ್ಲಿಕೇಶನ್ ಏರಿಯಾಸ್ ಜೊತೆ ನೋಡ್ಬೋದು. ವಿ ಹ್ಯಾವ್ ಎಂಬೆಡೆಡ್ ಸಿಸ್ಟಮ್ ಎಕ್ಸಾಂಪಲ್ಸ್ ಆಲ್ಸೋ. ಅದನ್ನು ಪರ್ಪಸ್ ವಿತ್ ಎಕ್ಸಾಂಪಲ್ ಅಂತ ಹೇಳಿದ್ದಾರೆ. ಎಸ್, ಅದನ್ನು ಕೂಡ ಜೊತೆನೇ ಓದಿ ವಿ ಶಾಲ್ ವೈಂಡ್ ಇಟ್ ಆಫ್. ಹವೆವರ್, ಈವನ್ ಫಾರ್ ಯುವರ್ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್, ಮೇಜರ್ ಅಪ್ಲಿಕೇಶನ್ ಏರಿಯಾಸ್ ವಿತ್ ಪರ್ಪಸ್ ವಿತ್ ಎಕ್ಸಾಂಪಲ್ ಇಟ್ಸ್ ಎ ಇಂಪಾರ್ಟೆಂಟ್ ಟಾಪಿಕ್ ಅಂತ ಹೇಳ್ಬೋದು. ಸೊ when it comes to the next topic, we have embedded system versus general computing system. ಸೊ ಇಲ್ಲಿ ಹೇಳ್ತಾರೆ ಹೌ ಯುವರ್ ಎಂಬೆಡೆಡ್ ಸಿಸ್ಟಮ್ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಫ್ರಮ್ ಅದರ್ ಕಂಪ್ಯೂಟಿಂಗ್ ಸಿಸ್ಟಮ್ಸ್. ಸೊ ಎರಡರ ಕಾನ್ಸೆಪ್ಟ್ ಕಾಂಟ್ರಾಸ್ಟ್ನ ವಿ ಶಿಲ್ ಸ್ಟಡಿ ಇಟ್ ಆಸ್ ಅ ಡಿಫರೆನ್ಸ್. ಒಂದು ಡಿಫರೆನ್ಸ್ ಥರ ಓದೋಣ. ಎಂಬೆಡೆಡ್ ಸಿಸ್ಟಮ್ ಅಂತ ಹೇಳಿದ್ರೆ ಒಂದು ಸಿಸ್ಟಮ್ನ ಇಮ್ಯಾಜಿನ್ ಮಾಡೋಣ. ಜನರಲ್ ಕಂಪ್ಯೂಟಿಂಗ್ ಸಿಸ್ಟಮ್ ಅಂತ ಹೇಳಿದ್ರೆ ವಿ ಶಿಲ್ ಇಮ್ಯಾಜಿನ್ ಅನದರ್ ಎಕ್ಸಾಂಪಲ್. ಸೊ ಅದರಲ್ಲಿ ಬರೋವಂಥ ಎಲ್ಲ ಡೀಟೇಲ್ಸ್ನು ಕೂಡ ವಿ ಶಿಲ್ ಲಿಸ್ಟ್ ಇಟ್ ಔಟ್ ಆ್ಯಂಡ್ ದೆನ್ ವಿ ಶಿಲ್ ಸ್ಟಡಿ ದೆಮ್ ಆಸ್ ಡಿಫರೆನ್ಸ್ ಬಿಟ್ವೀನ್ ಎಂಬೆಡೆಡ್ ಸಿಸ್ಟಮ್ ಆ್ಯಂಡ್ ಜನರಲ್ ಕಂಪ್ಯೂಟಿಂಗ್ ಸಿಸ್ಟಮ್. ಸೊ ಈವನ್ ದಟ್ ಈಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಔಟ್ ಆಫ್ ಆಲ್ ದ ಟಾಪಿಕ್ಸ್ there are 3 topics which are highly important, which is being asked for maximum marks in ಎಕ್ಸಾಮಿನೇಷನಲ್ಲಿ ಮ್ಯಾಕ್ಸಿಮಮ್ ಮಾರ್ಕ್ಸಿಗೆ ಕೇಳಿರೋ ಅಂಥದ್ದಿದೆ. ಸೊ ವಿ ಶಲ್ ಮೇಕ್ ಶ್ಯೂರ್ ಅದನ್ನು ಇನ್ ಡೀಟೇಲಾಗಿ ಪ್ರಾಪರಾಗಿ ಅರ್ಥ ಮಾಡಿಕೊಂಡು ವಿ ಶಲ್ ರೆಪ್ರೆಸೆಂಟ್ ಇಟ್. ಸೊ ಹಾಗೆ ನೋಡೋದಾದರೆ ಯು ಹ್ಯಾವ್ ಕ್ಯಾರೆಕ್ಟರಿಸ್ಟಿಕ್ಸ್ ಆ್ಯಂಡ್ ಕ್ವಾಲಿಟಿ ಅಟ್ರಿಬ್ಯೂಟ್ಸ್ ಈವನ್ ಅಲಾಂಗ್ ವಿತ್ ಯುವರ್ ಎಂಬೆಡೆಡ್ ಸಿಸ್ಟಮ್ versus general computing system. Even this is a very very important thing. Characteristics and quality attributes of embedded system ಅಲ್ಲಿ ಅವ್ರು ಹೇಳ್ತಕ್ಕಂಥದ್ದಿಷ್ಟೇ. What are all the things that are present in embedded system? Embedded system ಅಲ್ಲಿ ಏನೇನಿದೆ ಅಂತ ಹೇಳಿ ಒಂದು ಬ್ರೀಫಿಂಗ್ ಕೊಡ್ತಾರೆ. ಸೊ ಅದನ್ನು ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಹೇಳ್ಬೋದು. ಸೊ ಹವೆವರ್ ವಿ ನೋ ವೆರಿ ವೆಲ್ ಕ್ಯಾರೆಕ್ಟರಿಸ್ಟಿಕ್ ಅಂತ ಹೇಳಿದ್ರೆ ಕನ್ನಡದಲ್ಲಿ ವಾಟ್ ಆರ್ ಆಲ್ ದ ಗುಣಲಕ್ಷಣಗಳು ಅಂತ ಹೇಳ್ಬೋದು. ಸೊ when it comes to embedded system ಅದರದೇ ಆದಂಥ ಕೆಲವೊಂದು ಪ್ಯಾರಾಮೀಟರ್ಸ್, ಫ್ಯಾಕ್ಟರ್ಸ್ ದಟ್ ಡಿಫೈನ್ಸ್ ಇಟ್. ಸೊ ಅದನ್ನು ನಾವು ಕ್ಯಾರೆಕ್ಟರಿಸ್ಟಿಕ್ಸಲ್ಲಿ ನೋಡ್ಬೋದು. ಹಾಗೆ ಕ್ವಾಲಿಟಿ ಆಟ್ರಿಬ್ಯೂಟ್ ಅನ್ನೋ ಒಂದು ಕಾನ್ಸೆಪ್ಟ್ ಹೇಳ್ತಾರೆ. ಇದು ಯಾವುದೋ ನಮಗೆ ಗೊತ್ತಿಲ್ಲದಲೇ ಇರೋವಂಥ ಟಾಪಿಕ್ ಅಂತೇನೂ ಇಲ್ಲ. ಈವನ್ ಇಟ್ಸ್ ಅ ವೆರಿ ವೆರಿ ಸಿಂಪಲ್ ಥಿಂಗ್ ಟು ಅಂಡರ್ಸ್ಟ್ಯಾಂಡ್. ಸೊ ಕ್ವಾಲಿಟಿ ಆಟ್ರಿಬ್ಯೂಟ್ ಈಸ್ ನಥಿಂಗ್ ಬಟ್ something that is related to your ಪ್ರೊಡಕ್ಷನ್ ಆಫ್ ಎಂಬೆಡೆಡ್ ಸಿಸ್ಟಮ್, ಸಮಥಿಂಗ್ ದಟ್ ಈಸ್ ರಿಲೇಟೆಡ್ ಟು ಪ್ರೊಡಕ್ಷನ್. ಒಂದು ಫ್ಯಾಕ್ಟ್ರಿ ಅಂತ ತಗೊಂಡಾಗ ಯಾವ್ಯಾವ ಫ್ಯಾಕ್ಟರ್ಸ್ನ ಅವ್ರು ತಲೆಯಲ್ಲಿಟ್ಕೊಂಡು ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅದನ್ನು ನಾನ್ ಫಂಕ್ಷನಲ್ ರಿಕ್ವೈರ್ಮೆಂಟ್ಸ್ ಅಂತ ಹೇಳ್ತಾರೆ.
ಸೊ ಇವಾಗ ತುಂಬ ಸಿಂಪಲ್, ನಾನು ಈ ಕ್ವಾಲಿಟಿ ಅಟ್ರಿಬ್ಯೂಟ್ನ ಹೌ ಐ ಸಿ ಅಂತ ಹೇಳಬೇಕು ಅಂತ ಹೇಳಿದ್ರೆ, ಸಿ ಇಮ್ಯಾಜಿನ್ ಯುವರ್ ಸೆಲ್ ಫೋನ್ ವಿಚ್ ಯು ಆರ್ ಯೂಸಿಂಗ್ ನಾವು. ಇವಾಗ ಯೂಸ್ ಮಾಡ್ತಿರೋಂಥ ಸೆಲ್ ಫೋನ್ ತೊಗೊಳ್ಳಿ. ಸೊ ಸೆಲ್ ಫೋನ್ನ ವಿತೌಟ್ ಡಿಸೈನ್ ನೀವೇನಾದ್ರು ಇಮ್ಯಾಜಿನ್ ಮಾಡಿದ್ರೆ ಹೇಗಿರುತ್ತೆ ಅದು? ಸೊ ಇಟ್ ವಿಲ್ ಬಿ ಕಂಪ್ರೈಸ್ಡ್ ವಿತ್ ಓನ್ಲಿ ಐ ಸಿಸ್ ಆಗಿರ್ಬೋದು, ರೆಸಿಸ್ಟರ್ಸ್ ಆಗಿರ್ಬೋದು, ಕೆಪಾಸಿಟರ್ಸ್ ಆಗಿರ್ಬೋದು, ಓನ್ಲಿ ವಿತ್ ಎಲೆಕ್ಟ್ರಾನಿಕ್ ಕಾಂಪೋನೆಂಟ್ಸ್ನ ಐ ಕೆನಾಟ್ ಟೆಲ್ ಇಟ್ ಆಸ್ ಅ ಸೆಲ್ ಫೋನ್. ಸೊ ಸೆಲ್ ಫೋನ್ ಅಂತ ಹೇಳಿದ್ರೆ, ಅಥವಾ ಬೇರೆ ಯಾವುದೇ ಎಂಬೆಡೆಡ್ ಸಿಸ್ಟಮ್ ಅಂತ ಹೇಳಿದ್ರೆ, ಇಟ್ ಶುಡ್ ಬಿ ಹ್ಯಾವಿಂಗ್ ಇಟ್ಸ್ ಓನ್ ಡಿಸೈನ್. ಅದಕ್ಕೊಂದು ಪವರ್ ಬಟನ್ ಇರಬೇಕು, ಪವರ್ ಬಟನ್ ಪ್ಲೇಸಿಂಗ್ ಪ್ರಾಪರ್ ಆಗಿರಬೇಕು, ಅದಕ್ಕೆ ಸ್ಕ್ರೀನ್ ಇರಬೇಕು, ಅದು ಮುಂದೆಗಡೆನೇ ಇರಬೇಕು, ಆ್ಯಂಡ್ ಇಟ್ ಶುಡ್ ಬಿ ಲಾರ್ಜ್ ಎನಫ್. ಯಾಕೆ ಅಂತ ಹೇಳಿದ್ರೆ ಯೂಸರ್ ಯೂಸ್ ಮಾಡುವಂಥ ಪಾರ್ಟ್ನ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಸ್ಕ್ರೀನ್ ಅಂತ ಹೇಳ್ಬೋದು, ಅದು ಸ್ಕ್ರೀನ್ ಪ್ಯಾನಲ್ ಅಂತ ಕರಿತೀವಿ. ಅದು ಲಾರ್ಜ್ ಇದ್ದಷ್ಟು ಯೂಸರ್ ಕ್ಯಾನ್ ಈಸಿಲಿ ಇಂಟರಾಕ್ಟ್. ನಾವು ಅದನ್ನು ಬಿಟ್ಟು ಐ ಕೆನಾಟ್ ಮೇಕ್ ಅ ಸೆಲ್ ಫೋನ್ ವಿತ್ ಅ ವೆರಿ ಟೈನಿ ಸ್ಕ್ರೀನ್, ತುಂಬ ಚಿಕ್ಕ ಸ್ಕ್ರೀನ್ ಯೂಸ್ ಮಾಡ್ಕೊಂಡು ನಾನು ಒಂದು ಸೆಲ್ ಫೋನ್ ಅಂತ ಕರೆಯೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಐ ಕೆನಾಟ್ ಹ್ಯಾವ್ ಮ್ಯಾಕ್ಸಿಮಮ್ ಇನ್ಫಾರ್ಮೇಷನ್, ತುಂಬ ಇನ್ಫಾರ್ಮೇಷನ್ ನನಗೆ ಅದರಲ್ಲಿ ಸಿಗೋದಿಲ್ಲ ಅಂತ ಹೇಳ್ಬೋದು. ಹಾಗೆ ಯು ಕ್ಯಾನ್ ಗೋ ಬ್ಯಾಕ್ ಟು ಸಮ್ 10 years ಬ್ಯಾಕ್. ಒಂದು 10 years ಬ್ಯಾಕ್ ಹೋಗಿ ಸೆಲ್ ಫೋನ್ಸ್ನ ನೋಡಿದ್ರೆ ಅವಾಗಿದ್ದಂಥ ಸೆಲ್ ಫೋನ್ ಡಿಸೈನ್ ಹೇಗಿದ್ದು, ಇವತ್ತಿರೋ ಅಂಥ ಡಿಸೈನ್ಸ್ ಏನಿದೆ, ವಾಟ್ ಈಸ್ ದ ಡೆವಲಪ್ಮೆಂಟ್ ದಟ್ ಯುವರ್ ಸೆಲ್ ಫೋನ್ ಹ್ಯಾಸ್ ಟೇಕನ್, ಸೆಲ್ ಫೋನ್ ಡೆವಲಪ್ಮೆಂಟ್ ಹೇಗಿದೆ, ಎಲ್ಲದನ್ನು ಕೂಡ ನಾವು ಈ ಒಂದು ಕ್ವಾಲಿಟಿ ಅಟ್ರಿಬ್ಯೂಟ್ಸಲ್ಲಿ ವಿ ಆರ್ ಗೋಯಿಂಗ್ ಟು ಸ್ಟಡಿ ದಮ್ ಆಸ್ ಫ್ಯೂ ಪಾಯಿಂಟ್ಸ್. ಕೆಲವೊಂದು ಪಾಯಿಂಟ್ಸ್ ಮಾತ್ರ ಹೇಳಿದ್ದಾರೆ, ಅದಷ್ಟನ್ನು ಮಾತ್ರ ತಿಳ್ಕೊಂಡು ವಿ ಶಿಲ್ ಅಂಡರ್ಸ್ಟ್ಯಾಂಡ್ ಯುವರ್ quality attribute. And then last but not the least, you have the concept that is based on an example application case study. A best example that they have given is a smart running shoe. So running shoes ಕೇಳಿದ್ವಿ ಸರ್, ವಾಟ್ ಇಸ್ ದಿಸ್ ಸ್ಮಾರ್ಟ್ ರನ್ನಿಂಗ್ ಶೂ ಅಂತ ಹೇಳಿದ್ರೆ, ನಾರ್ಮಲಿ ಒಂದು ಜೋಕ್ ಥರ ಹೇಳಬೇಕು ಅಂತ ಹೇಳಿದ್ರೆ, ಸ್ಮಾರ್ಟ್ ಫೋನ್ ಅಂತ ಯಾವುದನ್ನು ಕರಿತೀವಿ, ವಿಚ್ ಡೂ ಥಿಂಗ್ಸ್ ಆನ್ ಇಟ್ಸ್ ಓನ್, or which understand things, or which understands the environment on its own, ಅದನ್ನು ನಾವೇನಂತ ಕರಿತೀವಿ, ಸ್ಮಾರ್ಟ್ ಫೋನ್ ಆರ್ ಸ್ಮಾರ್ಟ್ ಡಿವೈಸ್ ಅಂತ ಕರಿತೀವಿ ಬೇಸಿಕಲಿ. ಹಾಗಾದರೆ ಸ್ಮಾರ್ಟ್ ರನ್ನಿಂಗ್ ಶೂ ಅಂತ ಹೇಳಿದರೆ ಅದಾಗದೇ ಓಡೋಗುತ್ತೆ ಸರ್, ಅಥವಾ ಅದೇ ಓಡ್ತಾ ಇರುತ್ತಾ, ಅಥವಾ ಅದೇ ನಮಗೆ ಓಡೋದಕ್ಕೆ ಏನಾದರೂ ಹೇಳುತ್ತಾ? ನಥಿಂಗ್ ಆಫ್ ದ್ಯಾಟ್, ಆ ಥರದ್ದೇನೂ ಇಲ್ಲ. ಸ್ಮಾರ್ಟ್ ರನ್ನಿಂಗ್ ಶೂ ಅಂತಂದರೆ ಇಟ್ಸ್ ಜಸ್ಟ್ ಬೇಸಿಕಲಿ ಡಿಸೈನ್ ಟು ಹೆಲ್ಪ್ ಅ ರನ್ನರ್, ಒಬ್ಬ ರನ್ನರಿಗೆ ಎಷ್ಟು ಪ್ರೆಷರ್ ಅವನು ಗ್ರೌಂಡ್ ಮೇಲೆ ಕೊಟ್ಟರೆ ಈಸಿಯಾಗಿ ಓಡ್ಬೋದು, ಅದನ್ನು ಡಿಸೈನ್ ಅಥವಾ ಅದನ್ನು ಡಿಸೈಡ್ ಮಾಡೋವಂಥ ಒಂದು ಫ್ಯಾಕ್ಟರ್ನ ನಾವು ಡಿಸೈನ್ ಮಾಡಿದ್ದೀವಿ ಇನ್ ಯುವರ್ ಎಂಬೆಡೆಡ್ ಸಿಸ್ಟಮ್. ಶೂ ಒಳಗಡೆ ಒಂದು ಮೈಕ್ರೋಚಿಪ್ ಇರುತ್ತೆ, ಅದು ಡಿಸೈಡ್ ಮಾಡುತ್ತೆ ಎಷ್ಟು ಪೇಸ್ ಇರಬೇಕು ಅವನು ರನ್ನಿಂಗ್, ಎಷ್ಟು ಪ್ರೆಷರ್ ಇರಬೇಕು, ಎಷ್ಟು ಬೌನ್ಸ್ ಇರಬೇಕು, ಇದನ್ನೆಲ್ಲದನ್ನು ಕೂಡ ಡಿಸೈಡ್ ಮಾಡುತ್ತೆ. ಸೊ ಬೇಸಿಕಲಿ ಆನ್ ಅ ಹೋಲ್ ಅಟ್ ದ ಎಂಡ್ ಆಫ್ ದ ಡೇ, ಸ್ಮಾರ್ಟ್ ರನ್ನಿಂಗ್ ಶೂ ಹಾಕೊಂಡು ಹೊಡೆದ್ರೆ ಒಂದು ಸ್ಟೇಡಿಯಮಲ್ಲಿ ಒಂದು ರೌಂಡ್ ಓಡೋನು ಪ್ರಾಬಬ್ಲಿ 2-3 ರೌಂಡ್ ಓಡ್ಬೋದು ಅಂತ ಹೇಳ್ಬೋದು. ಸೊ ಇಟ್ ಹೆಲ್ಪ್ಸ್ ಯು how to adjust your running style. So what are all the things that are present in that smart running shoe? ಒಂದು ಹಿಂಟ್ ಕೊಟ್ಟಿರ್ತೀನಿ, ಅಡಿಡಾಸ್ ಅಂತ ಶೂ ಕಂಪ್ನಿ ಅಥವಾ ಏನು ಒಂದು ಮೆಗಾ ಕಂಪ್ನಿ ನಾವು ಕೇಳಿರ್ಬೋದು, ಅಡಿಡಾಸ್ ಅಂತ ಹೇಳಿ, ವಿಚ್ ಗೋಸ್ ವಿತ್ ಆಕ್ರೋನಿಮ್ ಆಲ್ ಡೇ ಐ ಡ್ರೀಮ್ ಅಬೌಟ್ ಸ್ಪೋರ್ಟ್ಸ್. ಸೊ ಆ ಕಂಪ್ನಿಯವರು ಫಸ್ಟ್ ಡಿಸೈನ್ ಮಾಡಿದ್ದಂಥ ಶೂನ ಸ್ಮಾರ್ಟ್ ರನ್ನಿಂಗ್ ಶೂ ಅಂತ ಹೇಳ್ತಾರೆ. So a smart running shoe in a complete detail we can observe as an example for an embedded system. However, you can give any example, but in syllabus they have specifically provided the topic or an example, smart running shoe. So beginning with the first topic, that is embedded system, we will go with the definition. So as I said, embedded system ಮುಂಚೆನೇ ನಾ ಹೇಳಿದ ಹಾಗೆ it is just an addition of both software as well as hardware ಅಂತ ಮಾತ್ರ ಹೇಳಿದ್ದೆ. we shall put it in a proper definition manner. ಇವಾಗ ಒಂದು ಡೆಫಿನೇಷನ್ ಥರ ಅದನ್ನು ಹೇಳೋಣ. ಸೊ embedded system is a electronic or electromechanical system designed to perform a specific function which is a combination of both hardware and software ಅಂತ ಹೇಳ್ತಾರೆ. Yes, what we have understood, that is right, but what is the technical aspects that they have added in the definition ಅಂತ ಹೇಳಿದ್ರೆ, it is a system of both electronic or electromechanical system ಅಂತ ಹೇಳ್ತಾರೆ. ಮೆಕ್ಯಾನಿಕಲ್ ಪಾರ್ಟ್ಸ್ ಇರ್ಬೋದು, ಗೇರ್ಸ್ ಆಗಿರ್ಬೋದು, ಅಥವಾ ಯಾವುದಾದ್ರು ಇಂಪಾರ್ಟೆಂಟ್ ಕನೆಕ್ಷನ್ಸ್ ಆಗಿರ್ಬೋದು, either that can be any motor, ಸರ್ವೋ ಮೋಟರ್ ಆಗಿರ್ಬೋದು, ಅಥವಾ DC ಮೋಟರ್ ಆಗಿರ್ಬೋದು, ಸ್ಟೆಪ್ಪರ್ ಮೋಟರ್, ಎನಿ ಸಚ್ ಮೋಟರ್ಸ್, ಅವುಗಳನ್ನು ಯೂಸ್ ಮಾಡಿ ಬೈ ಯೂಸಿಂಗ್ ಎಲೆಕ್ಟ್ರಿಕಲ್ ಆರ್ ಎಲೆಕ್ಟ್ರಾನಿಕ್ ಕಾಂಪೊನೆಂಟ್ಸ್ ನಾನೇನಾದ್ರು ಯೂಸ್ ಮಾಡಿಕೊಂಡು ಒಂದು ಹಾರ್ಡ್ವೇರ್ನ ಡಿಸೈನ್ ಮಾಡಿ
ಟು ಪರ್ಫಾರ್ಮ್ ಅ ಸ್ಪೆಸಿಫಿಕ್ ಫಂಕ್ಷನ್. ಯಾವುದೋ ಒಂದು ಮೋಟರ್ ಯೂಸ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಐ ಆಮ್ ಗೋಯಿಂಗ್ ಟು ಕನ್ವರ್ಟ್ ಮೈ ಇನ್ಪುಟ್ ವಿಚ್ ಇಸ್ ಯಾರ್ ಎಲೆಕ್ಟ್ರಿಸಿಟಿ ಆರ್ ಎನಿ ಎಲೆಕ್ಟ್ರಿಕ್ ಸಪ್ಲೈ ಇಂಟು ಮೆಕ್ಯಾನಿಕಲ್ ಆ್ಯಕ್ಷನ್ ಆಗಿ ಕನ್ವರ್ಟ್ ಮಾಡ್ತಾ ಇರ್ತೀನಿ. ಸೊ ನನಗೆ ಬೇಕಾಗಿರೋಂಥ ಔಟ್ಪುಟ್ ಏನಂತ ಹೇಳ್ತಾ ಇದ್ದಾರೆ, ಟು ಪರ್ಫಾರ್ಮ್ ಎ ಸ್ಪೆಸಿಫಿಕ್ ಫಂಕ್ಷನ್ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಹವೆವರ್ ಈ ಎಲ್ಲ ಇರೋದಕ್ಕೇ ಅದನ್ನ ಏನಂತ ಕರಿತಾ ಇದ್ದೇವೆ ನಾವು, ಕಾಂಬಿನೇಷನ್ ಆಫ್ ಬೋತ್ ಹಾರ್ಡ್ವೇರ್ ಆ್ಯಂಡ್ ಸಾಫ್ಟ್ವೇರ್. ಈಗ ಸಾಫ್ಟ್ವೇರ್ ಅಂತ ಹೇಳೋದು ದಟ್ ಇಸ್ ನಥಿಂಗ್ ಬಟ್ ದ ಪ್ರೋಗ್ರಾಮಿಂಗ್ ದಟ್ ಐ ಆಮ್ ಗೋಯಿಂಗ್ ಟು ಡೂ ಟು ಪರ್ಫಾರ್ಮ್ ದ ಸ್ಪೆಸಿಫೈಡ್ ಫಂಕ್ಷನ್. ಒನ್ ಬೆಸ್ಟ್ ಎಕ್ಸಾಂಪಲ್ ಕೊಡಿ ಸರ್ ನಮಗೆ ಅಂತ ಹೇಳಿದ್ರೆ, ಲೆಟ್ ಅಸ್ ಟೇಕ್ ಅಪ್ ಆನ್ ಎಕ್ಸಾಂಪಲ್ ಆಫ್ ಎಸ್ಕಲೇಟರ್ಸ್ ನಾವು ಮಾಲ್ಗಳಲ್ಲೆಲ್ಲ ನೋಡಿರ್ಬೋದು. ಆಟೋಮ್ಯಾಟಿಕ್ ಸ್ಟೇರ್ ಕೇಸ್ ರನ್ ಆಗ್ತಾನೆ ಇರುತ್ತೆ. ಸೊ ಇನ್ ಕೇಸ್ ಆಟೋಮ್ಯಾಟಿಕ್ ಅಂತ ಬಂದಾಗ ಅದರದೇ ಆದಂಥ ಸ್ಪೀಡ್ನ ಕಂಟ್ರೋಲ್ ಮಾಡಬೇಕು. ಎಸ್ಕಲೇಟರ್ಸ್ ತುಂಬ ಫಾಸ್ಟ್ ಆದರೂ ಕೂಡ ನಾವು ಅದರ ಮೇಲೆ ಕಾಲಿಡೋದಕ್ಕೇ ಸಿಗ್ದಲೇ ಇರೋಷ್ಟು ಟೈಮಿಂಗ್ ಹೊರಟೋಗುತ್ತೆ. ಸೊ ಅದು ಕೂಡ ಸ್ಲೋ ಆಗೇ ರನ್ ಆಗಬೇಕು. ಈ ಕಂಟ್ರೋಲಿಂಗ್ನ ಒಂದು ಪ್ರೋಗ್ರಾಮಿಂಗ್ ಮಾಡ್ತಿದೆ ಅಂತ ಹೇಳ್ಬೋದು. ಈವನ್ ಸ್ವಿಚ್ ಆಫ್ ಆ್ಯಂಡ್ ಸ್ವಿಚ್ ಆನಿಗೆ ಆಟೋಮ್ಯಾಟಿಕ್ ಎಸ್ಕಲೇಟರ್ಸ್ ಎಲ್ಲ ಬಂದ್ಬಿಟ್ಟಿದೆ ಇವತ್ತು. ಸೊ ದೆರ್ ವಿಲ್ ಬಿ ಸಮ್ ಡಿಟೆಕ್ಟರ್ಸ್, ಮೋಷನ್ ಡಿಟೆಕ್ಟರ್ಸ್ ಇರುತ್ತೆ ಅಟ್ ದ ಎಂಟ್ರೆನ್ಸ್ ಆಫ್ ದ ಎಸ್ಕಲೇಟರ್. ಯಾರೊಬ್ಬರು ಮನುಷ್ಯರು ಬಂದು ಮೋಷನ್ ಡಿಟೆಕ್ಟರ್ಸ್ ಆ ಹ್ಯೂಮನ್ನ ಸೆನ್ಸ್ ಮಾಡಿದ್ರೆ ಆಟೋಮ್ಯಾಟಿಕ್ಕಾಗಿ ಎಸ್ಕಲೇಟರ್ಸ್ ಆನ್ ಆಗುವಂಥ ಫೆಸಿಲಿಟಿ ಇವತ್ತಿನ ದಿನ ಇದೆ. ಸೊ ಆಟೋಮ್ಯಾಟಿಕ್ಕಾಗಿ ಆನ್ ಆಗುತ್ತೆ. ಆ್ಯಸ್ ಸೂನ್ ಆ್ಯಸ್ ಹಿ ಗೆಟ್ ಆಫ್, ಅವನು ಎಸ್ಕಲೇಟರಿಂದ ಹತ್ತಿ ಮೇಲ್ಗಡೆ ಹೋಗ್ತಿದ್ದ ಹಾಗೇನೆ ಎಸ್ಕಲೇಟರ್ ಆಫ್ ಆಗುವಂಥ ಫೆಸಿಲಿಟಿ ಇವತ್ತಿನ ದಿನ ಇದೆ. ಹವೆವರ್ ಈ ಕಂಟ್ರೋಲಿಂಗ್ ಫಂಕ್ಷನ್ ವಿಲ್ ಬಿ ಗಿವನ್ ಬೈ ದ ಸಾಫ್ಟ್ವೇರ್. ದ ಎಲೆಕ್ಟ್ರೋಮೆಕ್ಯಾನಿಕಲ್ ಅಂತ ಬಂದಾಗ ಅಥವಾ ಹಾರ್ಡ್ವೇರ್ ಅಂತ ಬಂದಾಗ, ದ ಹಾರ್ಡ್ವೇರ್ ದಟ್ ಈಸ್ ಇನ್ವಾಲ್ವ್ ವಿತ್ ದ ಎಸ್ಕಲೇಟರ್ಸ್ ಆರ್ 2 motors at the front and the top, ಎಂಟ್ರೆನ್ಸಲ್ಲಿ ಮತ್ತು ಟಾಪ್ ಎಂಡಲ್ಲಿ 2 ಮೋಟರ್ಸ್ ಬಂದಿರುತ್ತೆ. ಆ 2 ಮೋಟರ್ಸಿಗೆ ಎಲೆಕ್ಟ್ರಿಕ್ ಸಪ್ಲೈ ಇರುತ್ತೆ. ಹೆನ್ಸ್ ಇಟ್ ಇಸ್ ಕಾಲ್ಡ್ ಆಸ್ ಎಲೆಕ್ಟ್ರೋಮೆಕ್ಯಾನಿಕಲ್ ಸಿಸ್ಟಮ್. ಸೊ ದಿಸ್ ಕಂಪ್ಲೀಟ್ಲಿ ಕಂಪ್ರೈಸಸ್ ಆಫ್ ದ ಹಾರ್ಡ್ವೇರ್. ಸಾಫ್ಟ್ವೇರ್ ಬಂದು ದ ಕಂಟ್ರೋಲಿಂಗ್ ಫಂಕ್ಷನ್. ಸೊ ದಿಸ್ ಕ್ಯಾನ್ ಬಿ ಕಂಪ್ಲೀಟ್ಲಿ ವಿಜುವಲೈಸ್ಡ್ ಆಸ್ ವೆಲ್ ಆಸ್ ಅನಲೈಸ್ಡ್ ಆಸ್ ಎಂಬೆಡೆಡ್ ಸಿಸ್ಟಮ್ ಅಂತ ಹೇಳ್ಬೋದು. So this is a whole lot of definition that is being involved. When it comes to history, ಇವಾಗ ನೋಡೋಣ what is the era of this embedded system from beginning till today. ಇವತ್ತಿನ ದಿನದವರೆಗೂ what are all the advancements that we have, ಅಡ್ವಾನ್ಸ್ಮೆಂಟ್ಸ್ ಯಾವುದ್ಯಾವುದಿದೆ, ಯಾವ ರೀತಿ ಬಂದಿದೆ ಎಲ್ಲದನ್ನು ಕೂಡ ಹೇಳ್ತಾರೆ. ಹವೆವರ್ ದ ಫಸ್ಟ್ ಪಾಯಿಂಟ್ ಹೋಗೋಕ್ಕಿಂತ ಮುಂಚೆ ಇಲ್ಲಿ ಫಸ್ಟ್ ಪಾಯಿಂಟಲ್ಲಿ ಹೇಳ್ತಾ ಇರೋವಂಥ ಒಂದು ಎಂಬೆಡೆಡ್ ಸಿಸ್ಟಮ್ ಏನಿದೆ, ಈ ಎಂಬೆಡೆಡ್ ಸಿಸ್ಟಮ್ನ ಅವರು ಎಂಬೆಡೆಡ್ ಸಿಸ್ಟಮ್ ಅಂತ ಕರೆದಿರಲಿಲ್ಲ ಸೈಂಟಿಸ್ಟ್, ಬಟ್ ದೇ ಹ್ಯಾವ್ ಡಿಸೈನ್ಡ್ ಆಲ್ರೆಡಿ. ಅವ್ರು ಆಲ್ರೆಡಿ ಡಿಸೈನ್ ಮಾಡಿರ್ತಾರೆ, ಆದರೆ ಎಂಬೆಡೆಡ್ ಸಿಸ್ಟಮ್ ಅಂತ ಹೆಸರಿಟ್ಟು ಕರೆದಿರಲ್ಲ ಅಷ್ಟೇ. ಹಾಗಾದರೆ ಯಾವ ಸಿಸ್ಟಮ್ ಸರ್ ಅದು, ಯಾಕೆ ಅದನ್ನು ಎಂಬೆಡೆಡ್ ಸಿಸ್ಟಮ್ ಅಂತ ಹೇಳಿ ರೆಕಗ್ನೈಸ್ ಮಾಡಿರಲಿಲ್ಲ, ಅಥವಾ ಯಾಕೆ ಅದನ್ನು ಎಂಬೆಡೆಡ್ ಸಿಸ್ಟಮ್ ಅಂತ ಹೇಳಿ ಕರೆದಿರಲಿಲ್ಲ, ಅದನ್ನು ನೋಡ್ತಾ ಬರೋಣ. ಸೊ ದೆರ್ ಇಸ್ ಅ ಲೂನಾರ್ ಎಕ್ಸ್ಪೆಡಿಷನ್, ನಾಸಾ ಆಗಿರ್ಬೋದು, ಯಾವುದೋ ಒಂದು ಪರ್ಟಿಕ್ಯುಲರ್ಲಿ ನಾಸಾ ಅಂತಲೇ ತಗೊಳ್ಳೋಣ. ನಾಸಾ ಅವ್ರಿಗೊಂದು ಪ್ರಾಜೆಕ್ಟ್ ಬರುತ್ತೆ. ಸೊ ಮೂನ್ ಎಕ್ಸ್ಪೆಡಿಷನ್ ಮಾಡಬೇಕು. ಎಕ್ಸ್ಪೆಡಿಷನ್ ಅಂತ ಹೇಳಿದ್ರೆ ಮೂನಲ್ಲಿರೋವಂಥ ವಾತಾವರಣ ತಿಳ್ಕೊಬೇಕು, ಮೂನಲ್ಲಿರೋವಂಥ ಮೆಟೀರಿಯಲ್ಸ್ ಏನೇನಿದೆ ಅದನ್ನೆಲ್ಲ ತಿಳ್ಕೊಬೇಕು ಅಂಥೇಳಿ ಒಂದು ಪ್ರಾಜೆಕ್ಟ್ ಬರುತ್ತೆ. ಸೊ ದೇ ವಿಲ್ ಗೋ ಟು MIT ಇನ್ಸ್ಟ್ರುಮೆಂಟೇಷನ್ ಲ್ಯಾಬ್. MIT ಅಂತ ಹೇಳಿದ್ರೆ ಇಟ್ಸ್ ಅ ವೆರಿ ವೆಲ್ ರೆನೌಂಡ್ ಇಂಜಿನಿಯರಿಂಗ್ ಇನ್ಸ್ಟಿಟ್ಯೂಟ್, ಮ್ಯಾಸಾಚುಸೆಟ್ಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತ ಕರೀತಾರೆ. ಸೊ ಅವ್ರ ಹೆಲ್ಪ್ನ ಕೇಳ್ತಾರೆ ಇಸ್ರೋದವರು. ಸೊ ಡು ಯು ಹ್ಯಾವ್ ಎನಿ ಸಚ್ ಸಿಸ್ಟಮ್ಸ್ ವಿಚ್ ಕ್ಯಾನ್ ಹೆಲ್ಪ್ ಅಸ್, ನಮಗೆ ಈ ಒಂದು ಮೂನಲ್ಲಿರೋವಂಥ ಎಲ್ಲ ವಾತಾವರಣ, ವೆದರ್ ಚೇಂಜಸ್ ಆಗಿರ್ಬೋದು, ಕಂಡೀಷನ್ಸ್ ಆಗಿರ್ಬೋದು, ಅಥವಾ ಮೆಟೀರಿಯಲ್ಸ್ ಆಗಿರ್ಬೋದು, ಎಲ್ಲದನ್ನು ಕೂಡ ನಾವು ತಿಳ್ಕೋಬೇಕು. ಸೊ ಡು ಯು ಹ್ಯಾವ್ ಎನಿ ಸಿಸ್ಟಮ್ ಟು ಮೇಕ್ ಅಸ್ ಅಂಡರ್ಸ್ಟ್ಯಾಂಡ್ ಆಫ್ ಸಚ್ ಎನಿ ಸಿಸ್ಟಮ್ ಅಂತ ಕೇಳಿದಾಗ, ಸೊ ದೇ ವಿಲ್ ಫೈಂಡ್ ಔಟ್ ಆ್ಯಂಡ್ ದೆನ್ ದೇ ವಿಲ್ ಡಿಸೈನ್ ಅ ಸಿಸ್ಟಮ್. ಆದರೆ ಎಂಬೆಡೆಡ್ ಸಿಸ್ಟಮ್ ಹೆಸರಲ್ಲಿ ಡಿಸೈನ್ ಮಾಡಿರಲಿಲ್ಲ ಸೈಂಟಿಸ್ಟ್, ಬಟ್ ದೇ ವಿಲ್ ಸ್ಟಾರ್ಟ್ ಒಂದು ಸ್ಕ್ರ್ಯಾಚಿಂದ ಸ್ಟಾರ್ಟ್ ಮಾಡಿಕೊಂಡು ದೇ ವಿಲ್ ಡಿಸೈನ್ ಇಟ್. ಸೊ ದ ಫಸ್ಟ್ ರೆಕಗ್ನೈಸ್ಡ್ ಮಾಡರ್ನ್ ಎಂಬೆಡೆಡ್ ಸಿಸ್ಟಮ್ ಇಸ್ ದ Apollo Guidance Computer, AGC. So that is a system that this MIT people, MIT scientists, that they are going to design, which they are going to call it as an embedded system later. ಆಮೇಲೆ ಅದನ್ನು ಕರೀತಾರೆ, ಅವ್ರಿಗೆ ಗೊತ್ತಿರೋದಿಲ್ಲ. ಲೇಟರ್ ದೇ ವಿಲ್ ರಿಯಲೈಸ್, ಓಕೆ ಈ ಥರದ್ದೊಂದು ಸಿಸ್ಟಮ್ ಮಾಡಿದ್ವಿ, ಅದಕ್ಕೆ ಅವಾಗ ಹೆಸರಿಟ್ಟಿರಲಿಲ್ಲ ಎಂಬೆಡೆಡ್ ಸಿಸ್ಟಮ್ ಅಂತ ಹೇಳಿ, ಬಟ್ ಲೇಟರ್ ದೇ ರೆಕಗ್ನೈಸ್ ಇಟ್ ಅಂತ ಹೇಳ್ಬೋದು. ಸೊ ಏನೇನಿತ್ತು ಸರ್ ಅಪೋಲೋ ಗೈಡೆನ್ಸ್ ಕಂಪ್ಯೂಟರ್ ಈ ಒಂದು ಸಿಸ್ಟಮಲ್ಲಿ ಅಂತ ನೀವೇನಾದ್ರು ಕೇಳಿದರೆ, ದೇರ್ ಆರ್ ಬೇಸಿಕಲಿ 2 ಮಾಡ್ಯೂಲ್ಸ್ ಅಂತ ಹೇಳಿದ್ರೆ ಸಿಂಪಲಾಗಿ ಹೇಳೋದಾರ ಪಾರ್ಟ್ಸ್ ಅಂತ ಹೇಳ್ಬೋದು. ಸೊ ದ ಫಸ್ಟ್ ಪಾರ್ಟ್ ಇಸ್ ಕಮಾಂಡ್ ಮಾಡ್ಯೂಲ್, ದ ಸೆಕೆಂಡ್ ಪಾರ್ಟ್ ಇಸ್ LEN ಆರ್ ಲೂನಾರ್ ಎಕ್ಸ್ಕರ್ಷನ್ ಮಾಡ್ಯೂಲ್ ಅಂತ ಹೇಳ್ತಾರೆ.
ಇದು ಎರಡೂ ಮಾಡ್ಯೂಲ್ ಬಗ್ಗೆ ಒಂದು ಬ್ರೀಫ್ ಇಂಟ್ರೊಡಕ್ಷನ್ ಹೇಳ್ತೀನಿ. ಹವೆವರ್ ಇದು ಸಿಲೆಬಸ್ಸಲ್ಲಿ ಅಷ್ಟೊಂದು ಇಂಪಾರ್ಟೆಂಟ್ ಏನಲ್ಲ, ಬಟ್ ಫಾರ್ ಅಂಡರ್ಸ್ಟ್ಯಾಂಡಿಂಗ್ ಸೇಕ್ ನಾನೇ ನಿಮಗೆ ಹೇಳಿರ್ತೇನೆ. ಕಮಾಂಡ್ ಮಾಡ್ಯೂಲ್ ಅಂತಲೇ ಬೇರೆ ಯಾವುದಲ್ಲ. ಇಮ್ಯಾಜಿನ್ ವಿ ಹ್ಯಾವ್ ಅ ಸ್ಯಾಟಲೈಟ್. ನಮ್ಮ ಇಂಡಿಯಾದೊಂದು ಸ್ಯಾಟಲೈಟ್ ಇದೆ, ಇಸ್ರೋದು ಲಾಂಚ್ ಮಾಡಿದ್ದಾರೆ. ಸ್ಯಾಟಲೈಟ್ ಏನೇ ಇನ್ಫಾರ್ಮೇಷನ್ ಕೊಟ್ಟರು ಕೂಡ ನಮಗೆ ಭೂಮಿ ಮೇಲೆ ರಿಸೀವ್ ಮಾಡ್ಕೊಳ್ಳೋದಕ್ಕೆ ವಿಲ್ ಬಿ ಹ್ಯಾವಿಂಗ್ ರಿಸೀವರ್. ಆದರೆ ಯಾವ ಟೈಮಲ್ಲಿ ವಾಟ್ ಶುಡ್ ಬಿ ದ ಟ್ರಾನ್ಸ್ಮಿಷನ್, ವಾಟ್ ಶುಡ್ ಬಿ ದ ರಿಸೆಪ್ಷನ್, ಇವುಗಳನ್ನೆಲ್ಲ ಕಂಟ್ರೋಲ್ ಮಾಡೋದಕ್ಕೆ ದೆರ್ ವಿಲ್ ಬಿ ಅ ಕಂಟ್ರೋಲ್ ಸೆಂಟರ್. ನಿಮಗೆ ತುಂಬ ಚೆನ್ನಾಗಿ ಗೊತ್ತು, ನಮ್ಮ ಇಸ್ರೋ ಕಂಟ್ರೋಲ್ ಸೆಂಟರ್ ಬಂದು, ಸ್ಯಾಟಲೈಟ್ ಕಂಟ್ರೋಲ್ ಸೆಂಟರ್ ಬಂದು ಹಾಸನಲ್ಲಿದೆ. ಸೊ ಆ ಥರ ಒಂದು ಅರ್ಥಲ್ಲಿರೋವಂಥ ಕಂಟ್ರೋಲ್ ಸೆಂಟರ್ನ ದೇ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಕಮಾಂಡ್ ಮಾಡ್ಯೂಲ್. ಮೂನಲ್ಲಿ ನಡೆಯುವಂಥ ಏನೇ ಚೇಂಜಸ್ ಇದ್ದರೂ ಕೂಡ, ಅಥವಾ ಮೂನಲ್ಲಿ ಪ್ರೆಸೆಂಟಾಗಿ ಇರೋವಂಥ ಮಾಡ್ಯೂಲ್ನ, ಅಥವಾ ಮೂನಲ್ಲಿ ಲ್ಯಾಂಡ್ ಮಾಡೋವಂಥ ಮಾಡ್ಯೂಲ್ನ ದೇ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಲೂನಾರ್ ಎಕ್ಸ್ಕರ್ಷನ್ ಮಾಡ್ಯೂಲ್. ಸೊ ಎರಡೂ ಮಾಡ್ಯೂಲ್ಗಳು ಕೂಡ ದೇ ವಿಲ್ ಗೋ ಹ್ಯಾಂಡ್ ಇನ್ ಹ್ಯಾಂಡ್. ಎರಡೂ ಕೂಡ ಒಟ್ಟಿಗೆ ವರ್ಕ್ ಮಾಡಿಸ್ತಾರೆ ಸೈಂಟಿಸ್ಟ್. ಸೊ ನಾವು ನಮ್ಮ ಸ್ಯಾಟಲೈಟ್ಸ್ನ ಲಾಂಚ್ ಮಾಡಿ ಮೂನ್ ಮೇಲೆ ಲೂನಾರ್ ಎಕ್ಸ್ಕರ್ಷನ್ ಮಾಡ್ಯೂಲ್ನ ಪ್ಲೇಸ್ ಮಾಡ್ತೀವಿ. ಅರ್ಥಿಂದ ಕೂತ್ಕೊಂಡು ಕಮಾಂಡ್ ಮಾಡ್ಯೂಲ್ ಯೂಸ್ ಮಾಡಿಕೊಂಡು ವಿಲ್ ಕಂಟ್ರೋಲ್ ದ್ಯಾಟ್ ಸ್ಯಾಟಲೈಟ್, ಆರ್ ವಿಲ್ ಕಂಟ್ರೋಲ್ ದ್ಯಾಟ್ ಅಪೋಲೋ ಗೈಡೆನ್ಸ್ ಕಂಪ್ಯೂಟರ್ ಅಂತ ಹೇಳ್ಬೋದು. ಸೊ ದೀಸ್ ಆರ್ ಆಲ್ ದ ಟೂ ಮಾಡ್ಯೂಲ್ಸ್ ದಟ್ ಇಸ್ ಬೀಯಿಂಗ್ ಪ್ರೆಸೆಂಟ್ ಇನ್ ಅಪೋಲೋ ಗೈಡೆನ್ಸ್ ಕಂಪ್ಯೂಟರ್. ಸೊ ವಾಟ್ ಆರ್ ಆಲ್ ದ ಥಿಂಗ್ಸ್ ದಟ್ ದೇ ಹ್ಯಾವ್ ಆ್ಯಡೆಡ್? MIT ಸೈಂಟಿಸ್ಟ್ಗಳು ಡಿಸೈನ್ ಮಾಡಬೇಕಾದ್ರೆ ಏನೇನು ಥಿಂಗ್ಸ್ನ ಆ್ಯಡ್ ಮಾಡಿದರು ಅಂತ ಹೇಳ್ತಾರೆ. ಸೊ ದ ಅಪೋಲೋ ಗೈಡೆನ್ಸ್ ಕಂಪ್ಯೂಟರ್ ಯೂಸ್ ಟು ಹ್ಯಾವ್ 4 kilobytes ಆಫ್ ವರ್ಡ್ ವಿಚ್ ಇಸ್ ಫಿಕ್ಸ್ಡ್ ಮೆಮರಿ, ದಟ್ ಈಸ್ ರಾಮ್ ಅಂತ ಹೇಳ್ಬೋದು. ನಿಮಗೆ ಗೊತ್ತು, ರಾಮ್ ಇಸ್ ಪರ್ಮನೆಂಟ್ ಮೆಮರಿ. ಸೊ ಅದನ್ನು ಫಿಕ್ಸ್ಡ್ ಮೆಮರಿ ಅಂತ ಹೇಳ್ತಾ ಇದ್ದಾರೆ. ಆಲ್ಸೋ 256 ವರ್ಡ್ಸ್ ಆಫ್ ಎರೇಸೇಬಲ್ ಮೆಮರಿ, ದಟ್ ಈಸ್ ರ್ಯಾಮ್. ನಿಮಗೆ ಈಗ ಆಲ್ರೆಡಿ ನಾನು ಆರ್ಮ್ ಕಂಟ್ರೋಲರ್ ಆಗಿರ್ಬೋದು, ಬೇರೆ ಯಾವುದೇ ಟಾಪಿಕ್ಸಲ್ಲಿ ತುಂಬ ಒಂದು ಜನರಲೈಸ್ಡ್ ಯೂನಿವರ್ಸಲ್ ಕಾನ್ಸೆಪ್ಟ್ ಹೇಳಿಬಿಟ್ಟಿದ್ದೀನಿ. ರ್ಯಾಮ್ ನಾರ್ಮಲಿ ಕಮ್ಮಿ ಇರುತ್ತೆ, ರಾಮ್ ಅಥವಾ ಪರ್ಮನೆಂಟ್ ಮೆಮರಿ ನಾರ್ಮಲಿ ಜಾಸ್ತಿ ಇರುತ್ತೆ. ನೀವು ಯಾವುದೇ ಒಂದು ಸಿಸ್ಟಮ್ ತೊಗೊಳ್ಳಿ, ಇಫ್ ಇಟ್ ಈಸ್ ಹ್ಯಾವಿಂಗ್ ಅ ಮೆಮರಿ ಸಿಸ್ಟಮ್ ಅಂತ ಹೇಳಿದ್ರೆ, ಆ ಮೆಮರಿ ಸಿಸ್ಟಮಲ್ಲಿ ರ್ಯಾಮ್ ಯಾವಾಗಲೂ ಕಮ್ಮಿ ಇರುತ್ತೆ, ರಾಮ್ ಯಾವಾಗಲೂ ಜಾಸ್ತಿ ಇರುತ್ತೆ. ಅದೇ ಥರ ಇಲ್ಲೂ ಕೂಡ ಅದೇ ಥರ ಡಿಸೈನ್ ಮಾಡಿದ್ದಾರೆ. 256 ಆಫ್ ರ್ಯಾಮ್ ಇರುತ್ತೆ, ವರ್ಡ್ಸ್ ಅಷ್ಟೇ, ಆದರೆ 4 kilobytes ಆಫ್ ರಾಮ್ ಇರುತ್ತೆ ಅಂತ ಹೇಳ್ಬೋದು. ಲೇಟರ್ ಅದಾದಮೇಲೆ ಸಿನ್ಸ್ ದೇ ವಾಂಟೆಡ್ ಟು ಆ್ಯಡ್ ಸಮ್ ಅದರ್, ದೇ ವಾಂಟೆಡ್ ಟು ಹ್ಯಾವ್ ಮೋರ್ ಇನ್ಫಾರ್ಮೇಷನ್, ಅದಕ್ಕೆ ಒಂದು ಸ್ವಲ್ಪ ಜಾಸ್ತಿ ಮಾಡ್ತಾರೆ. 10K ರಾಮ್ ಮಾಡ್ತಾರೆ, 1K ರ್ಯಾಮ್ ಮಾಡ್ತಾರೆ ಅಂತ ಹೇಳ್ಬೋದು. ಸೊ ಜಸ್ಟ್ ಹ್ಯಾವ್ ಎನ್ ಇನ್ಫಾರ್ಮೇಷನ್. ಆ್ಯಂಡ್ ಆಲ್ಸೋ ನಿಮಗೆ ತುಂಬ ಚೆನ್ನಾಗಿ ಗೊತ್ತು, ಕ್ಲಾಕ್ ಪ್ಲೇಸ್ ಅ ವೆರಿ ವೈಟಲ್ ರೋಲ್ ಇನ್ ಎನಿ ಎಂಬೆಡೆಡ್ ಸಿಸ್ಟಮ್. ಕ್ಲಾಕ್ ಸೈಕಲ್ಸ್ ಇದ್ದರೆ ಮಾತ್ರ ಯಾವ ಟೈಮಲ್ಲಿ ಯಾವ ಆಪ್ರೇಷನ್ನ ಎಕ್ಸಿಕ್ಯೂಟ್ ಮಾಡಬೇಕು ಅಂತ ಹೇಳಿ ಕಂಟ್ರೋಲರ್ಗೆ ಗೊತ್ತಾಗುತ್ತೆ. ದಟ್ಸ್ ವೈ ಕ್ಲಾಕ್ ಫ್ರೀಕ್ವೆನ್ಸಿ ಬಿಗಿನಿಂಗ್ ಇಟ್ ವಾಸ್ 1.024 MHz ಇತ್ತು, which was derived. So 1.024 MHz ಅನ್ನೋದು it is your clock frequency of the controller. ಟೋಟಲ್ ಕ್ರಿಸ್ಟಲ್ ಆಸಿಲೇಟರಿಂದ ಬರ್ತಿದ್ದಂಥ ಕ್ಲಾಕ್ ಫ್ರೀಕ್ವೆನ್ಸಿ ಬಂದು 2.048. ಹವೆವರ್ ನಾನು ಆರ್ಮ್ ಕಂಟ್ರೋಲರಲ್ಲಿ ತುಂಬ ಡೀಟೇಲಾಗಿ ಹೇಳಿದ್ದೀನಿ. ಕ್ರಿಸ್ಟಲ್ ಆಸಿಲೇಟರಿಂದ ಬರ್ತಕ್ಕಂಥ ಅಷ್ಟು ಕ್ಲಾಕ್ ಫ್ರೀಕ್ವೆನ್ಸಿನ ಇಟ್ ವಿಲ್ ಗೆಟ್ ಡಿವೈಡೆಡ್ ಟು ಡಿಫರೆಂಟ್ ಪೆರಿಫೆರಲ್ಸ್, ಐದರ್ ಆನ್ ಬೋರ್ಡ್ ಆರ್ ಆಫ್ ಚಿಪ್. ಚಿಪ್ ಸೈಡ್ ಹೊರಗಡೆ ಇರುವಂಥ ಕಂಟ್ರೋಲರ್ಸಲ್ಲಿ ಕೂಡ ಅಥವಾ ಪೆರಿಫೆರಲ್ಸಲ್ಲಿ ಕೂಡ ಡಿವೈಡ್ ಆಗುತ್ತೆ. ಆನ್ ಚಿಪ್ಪಲ್ಲಿ ಕೂಡ ಯೂಸ್ ಮಾಡ್ಕೊಳ್ಳೋವಂಥ ಅಷ್ಟು ಕ್ಲಾಕ್ ಫ್ರೀಕ್ವೆನ್ಸಿನ ಟೋಟಲ್ ಸೇರಿ 2.048 MHz ಅಂತ ಹೇಳ್ತಾ ಇದ್ದಾರೆ. ಅದರಲ್ಲಿ ಸಿಸ್ಟಮ್ ಯೂಸ್ ಮಾಡ್ಕೊಳ್ಳೋದು ಅಥವಾ ಕಂಟ್ರೋಲರ್ ಯೂಸ್ ಮಾಡ್ಕೊಳ್ಳೋವಂಥದ್ದು 1.024 MHz. ಸೊ ಬೇಸಿಕಲಿ ಅಪೋಲೋ ಗೈಡೆನ್ಸ್ ಕಂಪ್ಯೂಟರ್ system used to have 11 instructions and 16-bit word logic ಅಂತ ಹೇಳ್ತಾರೆ. 11 instructions ಬಂದು ದಟ್ ಈಸ್ ದ ಇನ್ಸ್ಟ್ರಕ್ಷನ್ ಸೆಟ್ ಅಂತ ಹೇಳ್ಬೋದು. 16-bit ವರ್ಡ್ ಲಾಜಿಕ್ ಅಂತಲೇ ಬೇರೆ ಏನೂ ಅಲ್ಲ. ಯು ನೋ ವೆರಿ ವೆಲ್ 8-bit ಮೈಕ್ರೋ ಕಂಟ್ರೋಲರ್, 32-bit ಆರ್ಮ್ ಕಂಟ್ರೋಲರ್ ಎಲ್ಲ ಕೇಳಿದ್ದೀರಾ. ಆ ಥರ ಇದ್ದಂಥ ಒಂದು ಕಂಟ್ರೋಲರ್ ವಾಸ್ ದ ಕಂಟ್ರೋಲರ್ ವಿಚ್ ಯುವರ್ ಅಪೋಲೋ ಗೈಡೆನ್ಸ್ ಕಂಪ್ಯೂಟರ್ ವಾಸ್ ಬೇಸ್ಡ್ ಆನ್ 16-bit ಲಾಜಿಕ್ ಅಂತ ಹೇಳ್ತಾರೆ. ಅಂದರೆ 16 ಬಿಟ್ಸ್ ಅಷ್ಟು ಮೆಮರಿ ಆಗಿರ್ಬೋದು, ಇನ್ಸ್ಟ್ರಕ್ಷನ್ಸ್ ಆಗಿರ್ಬೋದು, ಅಟ್ ಅ ಟೈಮ್ ಇಟ್ ಕ್ಯಾನ್ ಪ್ರಾಸೆಸ್. ಸೊ ಈವನ್ ದಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಸೊ ಲೇಟರ್ ಅಪೋಲೋ ಗೈಡೆನ್ಸ್ ಕಂಪ್ಯೂಟರ್ ಆದಮೇಲೆ ಇವಾಗ ನೆಕ್ಸ್ಟ್ ಪಾಯಿಂಟಲ್ಲಿ ಹೇಳ್ತಾ ಬರ್ತಾರೆ, ದೇರ್ ಆರ್ ಅದರ್ ಎಂಬೆಡೆಡ್ ಸಿಸ್ಟಮ್ ಡಿಸೈನ್ಸ್. ಸೊ ಅದರಲ್ಲಿ ಫಸ್ಟ್ ಒನ್ ಬಂದು ಮೈನ್ಯೂಟ್ ಮನ್ 1 ಮಿಸೈಲ್ ಅಂತ ಹೇಳ್ತಾರೆ. ಸೊ ಇಟ್ಸ್ ಅ ಮಿಸೈಲ್ ಡಿಸೈನ್. ಮಿಸೈಲ್ ಅಂತ ಹೇಳಿದ್ರೆ ಕ್ಷಿಪಣಿಗಳು ಅಂತ ಕೇಳಿರ್ಬೋದು. ಕ್ಷಿಪಣಿಗಳು ಉಡಾವಣೆ ಎಲ್ಲ ಆಗುತ್ತೆ. ಸೊ ಕ್ಷಿಪಣಿಗಳು ಅಥವಾ ಮಿಸೈಲ್ಸ್ ಲಾಂಚ್ ಪ್ಯಾಡಲ್ಲಿ ಯಾರೂ ಇರೋದಿಲ್ಲ ನಾರ್ಮಲಿ, ಸಿನ್ಸ್ ಇಟ್ ಕ್ರಿಯೇಟ್ಸ್ ಅ ಮ್ಯಾಸಿವ್ ಅಟಾಮಿಕ್
ರಿಯಾಕ್ಷನ್ ಇನ್ ದ ಸರೌಂಡಿಂಗ್ಸಲ್ಲಿ ತುಂಬಾ ಮ್ಯಾಸಿವ್ ರಿಯಾಕ್ಷನ್ಸ್ ಇರುತ್ತೆ. ಸೊ ಹಾಗಾಗಿ ಯಾರೂ ಇರೋದಿಲ್ಲ. ಸೊ ಕಂಟ್ರೋಲ್ ಸೆಂಟರ್ ಬಂದು ತುಂಬ ದೂರ ಇರುತ್ತೆ, ಒಂದು 10 ಕಿಲೋಮೀಟರ್ಸ್ 20 ಕಿಲೋಮೀಟರ್ಸ್ ದೂರ ಇರುತ್ತೆ. ಸೊ 20 ಕಿಲೋಮೀಟರ್ಸ್ ಗಿನ ಮುಂದೆ ನೀವು ನೋಡಿರ್ಬೋದು ರಾಕೆಟ್ ಲಾಂಚ್ ಪ್ಯಾಡ್ ಥರನೇ ಇರುತ್ತೆ ಮಿಸೈಲ್ಸ್ ಕೂಡ. ಸೊ ಅವರ್ ಎಕ್ಸ್ ಪ್ರೆಸಿಡೆಂಟ್ ಡಾಕ್ಟರ್ APJ ಅಬ್ದುಲ್ ಕಲಾಂ ಈಸ್ ರಿಗಾರ್ಡೆಡ್ ಆ್ಯಸ್ ಮಿಸೈಲ್ ಮ್ಯಾನ್ ಅಂತಲೇ ಹೇಳ್ತಾರೆ. ಸೊ ಹಿ ಡಿಸೈನ್ ಮೆನಿ ಮಿಸೈಲ್ಸ್. ಸೊ ಎಲ್ಲದೂ ಕೂಡ ರಾಕೆಟ್ ಲಾಂಚ್ ಪ್ಯಾಡ್ ಎಲ್ಲ ನೋಡಿರ್ಬೋದು ನೀವು. ರಾಕೆಟ್ ಲಾಂಚ್ ಪ್ಯಾಡೇ ಒಂದು 10 ಕಿಲೋಮೀಟರ್ಸ್ ದೂರ ಇರುತ್ತೆ ಅಥವಾ ಒಂದು 50 ಕಿಲೋಮೀಟರ್ಸ್ ದೂರ ಇರುತ್ತೆ. ಸೊ ಅದರ ಕಂಟ್ರೋಲ್ ಸೆಂಟರ್ ಬಂದು ಇನ್ನೊಂದು ಕಡೆ ಇರುತ್ತೆ, ಸಿನ್ಸ್ ಇಟ್ ವಿಲ್ ಕ್ರಿಯೇಟ್ ಮ್ಯಾಸಿವ್ ರಿಯಾಕ್ಷನ್ ಇನ್ ದ ಸರೌಂಡಿಂಗ್ ಎನ್ವಿರಾನ್ಮೆಂಟ್. ಆ ಥರ ಡಿಸೈನ್ ಮಾಡಿರ್ತಾರೆ. ಸೊ ಆ ಥರ ಒಂದು ಡಿಸೈನನ್ನು ಮೈನ್ಯೂಟ್ ಮನ್ ನೋಡ್ಬೋದು. ಆ್ಯಂಡ್ ದೆನ್ ಈ ಮೈನ್ಯೂಟ್ ಮನ್ ಒನ್ ಮಿಸೈಲ್ ಸ್ಪೆಷಾಲಿಟಿ ಏನು ಅಂತ ಹೇಳಿದ್ರೆ, ಇಟ್ ವಾಸ್ ಡಿಸೈನ್ ಬೇಸ್ಡ್ ಆನ್ ಡಿಸ್ಕ್ರೀಟ್ ಟ್ರಾನ್ಸಿಸ್ಟರ್ ಲಾಜಿಕ್. ನಾವು TTL ಲಾಜಿಕ್ ಹೇಳಿದ್ದೀವಿ, ಟ್ರಾನ್ಸಿಸ್ಟರ್ ಲಾಜಿಕ್. ಸೊ ಆ ಥರ ಡಿಸ್ಕ್ರೀಟ್ ಟ್ರಾನ್ಸಿಸ್ಟರ್ ಲಾಜಿಕ್ ವಿಚ್ ಕನ್ಸಿಸ್ಟ್ ಆಫ್ ಆಲ್ ದ ಟ್ರಾನ್ಸಿಸ್ಟರ್ ಇನ್ ಆ್ಯಕ್ಷನ್. ಟ್ರಾನ್ಸಿಸ್ಟರ್ ಸ್ವಿಚಿಂಗ್ನ ನಾವು ನೋಡ್ಬೋದು, ಎಲ್ಲ ಥರ ಕಾಂಬಿನೇಷನ್ಸ್ ಯೂಸ್ ಮಾಡಿರ್ತಾರೆ. ಆ್ಯಂಡ್ ದೆನ್ ಆಲ್ಸೋ ಹಾರ್ಡ್ ಡಿಸ್ಕ್ನ ಆ್ಯಡ್ ಮಾಡ್ತಾರೆ ಆ್ಯಸ್ ಎ ಮೇನ್ ಮೆಮರಿ. ಅಲ್ಲಿ ಹಾರ್ಡ್ ಡಿಸ್ಕ್ ಇರಲಿಲ್ಲ, ಬಟ್ ರಾಮ್ ಅಂತ ಯೂಸ್ ಮಾಡ್ತಿದ್ರು, ಬಟ್ ಲೇಟರ್ ದೇ ಆ್ಯಡೆಡ್ ಹಾರ್ಡ್ ಡಿಸ್ಕ್ ಅಂತ ಹೇಳ್ಬೋದು. ಸೊ ಇದಾದಮೇಲೆ ನೆಕ್ಸ್ಟ್ ಟಾಪಿಕ್ ಬಂದು ಕ್ಲಾಸಿಫಿಕೇಷನ್ ಇದೆ. ಸೊ ವಿ ಶಲ್ ಸಿ ಅ ಕ್ಲಾಸಿಫಿಕೇಷನ್ ಇನ್ ಯರ್ ನೆಕ್ಸ್ಟ್ ಕ್ಲಾಸ್. ಸೊ ಐ ವಿಲ್ ಫಾಲೋ ದಿಸ್ ಮೆಥಡ್. ಐ ಹೋಪ್ ಇಟ್ಸ್ ಅಂಡರ್ಸ್ಟ್ಯಾಂಡಬಲ್. ಬೈಲಿಂಗ್ವಲ್ ಸ್ಟೈಲಲ್ಲೇ ಮಾಡ್ತಾ ಹೋಗ್ತೀನಿ, ಬೋತ್ ಇಂಗ್ಲೀಷ್ ಆ್ಯಸ್ ವೆಲ್ ಆಸ್ ಕನ್ನಡ. ಎಲ್ಲೂ ಕೂಡ ಕನ್ಫ್ಯೂಷನ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಇದ್ದರೂ ಕೂಡ ನನಗೆ ಪರ್ಸ್ನಲ್ ಮೆಸೇಜ್ ಮಾಡಿ, ಆರ್ ಇದೇ ಯೂಟ್ಯೂಬ್ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಅಥವಾ ಕಮೆಂಟ್ಸಲ್ಲಿ ಯು ಕ್ಯಾನ್ ಹ್ಯಾವ್ ಅ Q&A ಸೆಕ್ಷನ್, ಕ್ವೆಶನ್ ಆ್ಯಂಡ್ ಆನ್ಸರ್ಸ್ ಎಲ್ಲದನ್ನು ಕೂಡ ನಾನು ಅಲ್ಲೇ ಕಮೆಂಟ್ ಸೆಕ್ಷನಲ್ಲೇ ಮಾಡ್ತೀನಿ. ಇಲ್ಲ ಯು ಕ್ಯಾನ್ ಜಸ್ಟ್ ಡೈರೆಕ್ಟ್ಲಿ ಪಿಂಗ್ ಮೀ, ಡೈರೆಕ್ಟಾಗಿ ನನಗೆ ಮೆಸೇಜ್ ಮಾಡಿ ಕೇಳ್ಬೋದು. ಐ ಹೋಪ್ ಟುಡೇ ಸೆಷನ್ ವಾಸ್ ಯೂಸ್ಫುಲ್. You have got a basic idea of your subject, that is embedded system. So make sure stay tuned for next upcoming uploads. ಎಲ್ಲ ಬೇರೆ ಬೇರೆ ವೀಡಿಯೋಸ್ನೂ ಕೂಡ ನೋಡ್ತಾ ಇರಿ. ಆರ್ಗನೈಸ್ಡ್ ಮ್ಯಾನರಲ್ಲಿ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಆ ಥರನೇ ಶೇರ್ ಮಾಡ್ತಾ ಹೋಗ್ತೀನಿ. ಆರ್ಗನೈಸ್ಡಾಗಿ ನಿಮ್ಮ ಡಿವೈಸ್ಗಳಲ್ಲಿ ಸೇವ್ ಮಾಡ್ಕೊಳ್ಳಿ, ಯಾವಾಗ ಬೇಕೋ ಅವಾಗ ರಿವೈಸ್ ಮಾಡ್ಕೊಳ್ಳಿ. ಲೇಟರ್ ನಾನು ಕಂಪ್ಲೀಟ್ ನೋಟ್ಸ್ನ ಅಪ್ಲೋಡ್ ಮಾಡ್ತೀನಿ ಇನ್ ದ ಫಾರ್ಮ್ ಆಫ್ PDF. ಎಲ್ಲರೂ ಕೂಡ ಅದನ್ನು ರೆಫರ್ ಮಾಡಿ ಯು ಕ್ಯಾನ್ ಹ್ಯಾವ್ ಅ ಬ್ರೀಫ್ ಅಂಡರ್ಸ್ಟ್ಯಾಂಡಿಂಗ್. ಇನ್ ಕೇಸ್ ಇಫ್ ಎವ್ರಿಥಿಂಗ್ ಗೋಸ್ ವೆಲ್, ಹೊರಗಡೆ ಏನು ನಡೀತಾ ಇದೆ, ದ ವರ್ಸ್ಟ್ ಟೈಮ್ ದಟ್ಸ್ ಬೀಯಿಂಗ್ ಹ್ಯಾಪನಿಂಗ್, ಅದೆಲ್ಲ ಕೂಡ ಸರಿ ಹೋಗಿ ಕಾಲೇಜೆಲ್ಲ ಮತ್ತೆ ಸ್ಟಾರ್ಟ್ ಆದರೆ ವಿ ಶಲ್ ಹ್ಯಾವ್ ಅ ಸಾರ್ಟ್ ಆಫ್ ರಿವಿಷನ್. ಹವೆವರ್ ರಿವಿಷನ್ ಆಗೋವರೆಗೂ ವೇಟ್ ಮಾಡೋಕ್ಕೆ ಹೋಗ್ಬೇಡಿ.